ಮರ್ತಿದ್ರ ಇನ್ನೊಮ್ಮೆ ನೆನಪು ಮಾಡ್ಕೊಡ್ರಿ. ಕರ್ತೃ ಹೆಂಗ, ಕರ್ಮ ಹೆಂಗ, ಕ್ರಿಯಾಪದ. ರಾಮನು ಕೊಡ್ಲಿಯಿಂದ ರಾಮನು ಕಟ್ಟಿಗೆಯನ್ನು ಕಡಿಯುತ್ತಾನೆ. ಇಷ್ಟದು. ರಾಮನು ಕಟ್ಟಿಗೆಯನ್ನು ಕಡಿಯುತ್ತಾನೆ. ಕ್ರಿಯೆ ಯಾವ್ದು ನಡೆದದ? ಕಡಿಯೋದು. ಕಡಿಯುತ್ತಾನೆ ಕ್ರಿಯಾಪದ. ಯಾರು ಅಂತ ಕೇಳ್ರಿ. ಕಡಿಯುತ್ತಾನೆ ಯಾರು ಅಂತ ಕೇಳಿದ್ ಹೇಳ್ದ ಪುತ್ರ ಯಾರು? ರಾಮನು. ರಾಮನು ಏನು? ಕರ್ತೃಪದ. ಏನನ್ನು ಕೇಳ್ರಿ? ಕಟ್ಟಿಗೆಯನ್ನು. ಅಂದ್ರೆ ಕಟ್ಟಿಗೆಯನ್ನು ಅನ್ನೋದು ಕರ್ಮಪದ. ಕರ್ತೃ ಕರ್ಮ ಕ್ರಿಯಾಪದ ಹಿಂಗಿದ್ದಾಗ ಅದಕ್ಕೆ ಪೂರ್ಣ ವಾಕ್ಯ ಅಂತಾರ. Verb refers to the action and the verb cannot be in the sentence without the subject. The verb originates. ಇಲ್ಲಿ ಏನದ ವಾಕ್ಯದಾಗ? ಹುಟ್ಟುತ್ತದೆ. ಅಸತ್ಕಾರ್ಯವಾದಿ ಏನಂತಾನ? ಇಲ್ಲದೆ ಇರುವಂತ ವಸ್ತು, ಇಲ್ಲದೆ ಇರುವಂತ ಬಳಿ ಹುಟ್ಟುತ್ತದೆ ಅಂತಾನ. ಕ್ರಿಯಾಪದ ಯಾವುದು? ಹುಟ್ಟುತ್ತದೆ. ಏನು ಹುಟ್ಟುತ್ತದೆ ಕೇಳ್ರಿ? ಕರ್ತೃ ಯಾವುದು? ಕರ್ತೃ ಅಂದ್ರೆ ಬಳಿ. ದ ಸಬ್ಜೆಕ್ಟ್ ಈಸ್ ಬ್ಯಾಂಗಲ್. ಅದು ಯಾವ ತರದ ಬ್ಯಾಂಗಲ್ ಅದು? ವಿಚ್ ಈಸ್ ನಾನ್ ಎಕ್ಸಿಸ್ಟೆಂಟ್ ಬ್ಯಾಂಗಲ್. ಇಲ್ಲದೆ ಇರುವಂತ ಬಳಿ. ಇಲ್ಲದೆ ಇರುವಂತ ಬಳಿ ಹುಟ್ಟತೈತಿ ಅಂದ್ರೆ ಬಳಿಗೆ ನೀನು ಕರ್ತೃಪದ ಹೇಳಿದಿ. ಅದು ಎಂತ ಬಳಿ ಅಂತ ಕೇಳಿದ್ರೆ ಏನು? ಇಲ್ಲದೆ ಇರುವಂತ ಬಳಿ ಅಂತಿದಿ. ಇಲ್ಲದೆ ಇರುವಂತ ಬಳಿ ಅಂದ್ರೆ ಅದ್ ಹೆಂಗ್ ಕರ್ತೃಪದ ಆಗ್ತದ? ಕರ್ತೃಪದ ಇರ್ಬೇಕು. ಇಲ್ಲದೆ ಇರುವಂತ ಬಳಿ ಹೆಂಗಾಗ್ತದ ಕರ್ತೃಪದ? ನಿನ್ನ ವಾಕ್ಯದಲ್ಲಿ ದೋಷ ಅದ ನೋಡು. Therefore, the sentence is without subject. Grammatically, ಅಸ್ಥಿಕಾರ್ಯವಾದ ಸ್ಟೇಟ್ಮೆಂಟ್ ಡಸಂಟ್ ಹೋಲ್ಡ್ ಟ್ರೂ. ಬರೀ ಗ್ರಾಮರ್ ಹಿಡ್ಕೊಂಡು ಹೋದ್ರು ನಿಮ್ದ ಅಸತ್ಕಾರ್ಯವಾದ ಸುಳ್ಳು ಅಂತ ಕಂಡು ಬರ್ತದೆ, ತಪ್ಪು ಅಂತ ಕಂಡು ಬರ್ತದೆ, ವ್ಯಾಘಾತ ದೋಷ ಬರ್ತದೆ. ನಿಮ್ಮ ಮಾತಿನಲ್ಲಿ ಪೂರ್ವಾಪರ ಮಾತುಗಳಲ್ಲಿ ವಿರೋಧದ. ಇಲ್ಲದೆ ಇರುವಂತಹ ಬಳಿ ಹುಟ್ಟುತ್ತದೆ ಅಂತ ಆಗ್ತದೆ. ಇಲ್ಲದೆ ಇರುವಂತದ್ದು ಹುಟ್ಟುತ್ತದೆ ಅಂದ್ರೆ ಇಲ್ಲದೆ ಇರುವಂತದ್ದು ಹೆಂಗ್ ಹುಟ್ಟತ್ರಿ? The third objection is ಪ್ರತ್ಯಕ್ಷ ವಿರೋಧ. ಮೂರನೇದೇನಪ್ಪ? ವಿರೋಧ ಅಂದ್ರೆ ಪ್ರತ್ಯಕ್ಷಕ್ಕೆ ವಿರೋಧ ಅದ. ಹೆಂಗ? Suppose a person says a non-existent bangle newly comes to existence out of existing gold. ಒಬ್ಬ ಅಂತಾನ ಮನುಷ್ಯ ಏನಂತ? ಇಲ್ಲದೆ ಇರುವಂತಹ ಬಳಿ ಇದ್ದ ಬಂಗಾರದಿಂದ ಹೊರಬಿತ್ತು. After the goldsmith creates the bangle, there are now two things. ಈಗ ಪತ್ತಾರ ತಯಾರು ಮಾಡಿದ. ಏನನ್ನ? ಎರಡು ವಸ್ತುಗಳನ್ನು ತಯಾರು ಮಾಡಿದ. ಏನನ್ನ ಮಾಡಿದವ? ಮೊದಲೇನಿತ್ತು? ಬಂಗಾರ ಒಂದ ಇತ್ತು. ಈಗ ಏನ್ ಮಾಡಿದವ? ಹೊಸ ಬಳಿ ತಯಾರು ಮಾಡಿದ. ಏನದು ಹೊಸ ಬಳಿ? ನಾನ್ ಎಕ್ಸಿಸ್ಟೆಂಟ್ ಬ್ಯಾಂಗಲ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್. ಇಲ್ಲದೆ ಇರುವಂತ ಬಳಿ ಉತ್ಪತ್ತಿ ಆತು ಅಂತಂತ. ಇಲ್ಲದೆ ಇರುವಂತ ಬಳಿ ಉತ್ಪತ್ತಿ ಆತು. ನಾವು ದೇರ್ ಇಸ್ ಅನ್ ಎಕ್ಸಿಸ್ಟಿಂಗ್ ಬ್ಯಾಂಗಲ್ ಅಕಾರ್ಡಿಂಗ್ ಟು ಅಸತ್ ಕಾರ್ಯವಾದಿ. ಅವಾಗ ಅಸತ್ ಕಾರ್ಯವಾದಿ ಪ್ರಕಾರ ಏನಂದಂಗ ಆತು? ಎರಡು ವಸ್ತು ಆದಂಗ ಅಂತ. ಏನು? ಒಂದು ಯಾವಾಗ್ಲೂ ಇರುವಂತಹ ಒಂದು ಬಳಿ, ಒಂದು ಇನ್ನೊಂದು ಏನದ? Previously, what was already there, existent gold was there. Now, what is the addition? Non-existent bangle has come to existence. ಮೊದಲು ಏನಿತ್ತು? ಬರೀ ಬಂಗಾರ ಅಷ್ಟೇ ಇತ್ತು. ಈಗ ಏನ್ ಬಂತು? ಇಲ್ಲದೆ ಇರುವಂತಹ ಬಳಿನೂ ಹೊರಬಿತ್ತು. Now there must be two things. ಹಂಗಾರ ಬಳಿನೂ ಇರ್ಬೇಕು, ಬಂಗಾರನು ಇರ್ಬೇಕು. ಎರಡು ವಸ್ತು ಅದಾವೇನು ನೋಡ್ರಿ? ಯಾವುವು? ಎಕ್ಸಿಸ್ಟೆಂಟ್ ಗೋಲ್ಡ್ ಅಂಡ್ ಎಕ್ಸಿಸ್ಟೆಂಟ್ ಆರ್ನಮೆಂಟ್. ಒಂದೇ ಬಂಗಾರ ಒಂದೇ ಐತಿ. ಎರಡು ಅಂತಂದ್ರ ಅದ್ ಬಂಗಾರ ಒಂದೇ ಅದಾಗೈತಿ. ಇಲ್ಲ, ನೀ ಹೇಳಿದಂದ್ರೆ ಎರಡು ಇರ್ಬೇಕು ಅಂತ. ನಾವು ಬಂಗಾರಕ್ಕಿಂತ ಬಳಿ ಆಗ್ಲಿಕ್ಕಿಂತ ಮೊದಲ ಬಂಗಾರ ಇತ್ತು, ಬಂಗಾರನು ಇರ್ಬೇಕು. ಈಗ ಆಮ್ಯಾಗ ಪತ್ತಾರ ಏನ್ ಉತ್ಪತ್ತಿ ಮಾಡಿದ? ಬಳಿ ಉತ್ಪತ್ತಿ ಮಾಡಿದ. ಅಂದ್ರೆ ಬಳಿ ಉತ್ಪತ್ತಿ ಮಾಡಿದ ಬಳಿನೂ ಕಾಣ್ಬೇಕು, ಮೊದಲು ಇದ್ದಂತ ಬಂಗಾರನು ಕಾಣ್ಬೇಕು. ತೋರಿಸ್ರಿ ಎರಡು ವಸ್ತು ಹಂಗಾರ. ಹಾ, ಅದನ್ನ ಹೇಳಗತ್ತಾರ. ನಮ್ಗೆ ಏನ್ ತಪ್ಪಾಕತಿ ಅಂತ ಹೇಳಗತ್ತಾರ. Existent gold and existent ornament which has newly come to existence. When there are two things, what should be combined weight? ಅಂದ್ರೆ ಎರಡು ಅದಾವ ಅಂತ ಅಂತ ತಿಳ್ಕೊಂಡು. ಅಂದ್ರೆ ಎರಡರ ತೂಕ ಎಷ್ಟೈತಿ ಹೇಳಪ್ಪ ಅಂದ್ರೆ, ಅಲ್ಲೇ ಐತಲ್ರಿ ಬಂಗಾರನು ಐತಿ, ಅಲ್ಲೇ ಐತಲ್ರಿ ಬಳಿನೂ ಐತಿ ಅಂತ ನಾವು. ಅವಂಗಾರ ತೂಕ ಹೇಳಪ್ಪ. ಬಂಗಾರದೆಷ್ಟು ತೂಕ ಐತಿ, ಬಳಿದೆಷ್ಟು ತೂಕ ಐತಿ ಹೇಳು. ಅಷ್ಟೇ ಇರ್ತದ. ಬಂಗಾರನು ಐತಿ, ಈಗ ಹೊಸ ಬಳಿನೂ ತಯಾರು ಮಾಡಿ. ಸೃಷ್ಟಿ ಆದವ್ರು ಕೇಳ್ಬೇಕಾ ಇದನ್ನ? ನಿಮಗಲ್ಲ, ಗುಂಡಪ್ಪಗಲ್ಲ ಕೇಳೋದು. ಸೃಷ್ಟಿ ಐತಿ ಅಂತ ಹೇಳ ನೈಯಾಯಿಕ ಕೇಳ್ಬೇಕು. ನೋಡಪ್ಪ,
ಬಂಗಾರನು ಐತಿ, ಈಗ ಬಳಿನೂ ತಯಾರು ಮಾಡಿದ. ಬಂಗಾರ ತೂಕ ಎಷ್ಟು, ಬಳಿ ತೂಕ ಎಷ್ಟು ನನಗೆ ಹೇಳಪ್ಪ. ಈಗ ಮೊದಲು ಬಂಗಾರ ಇತ್ತು, ಅದು ಬಂಗಾರ ಒಂದು 10 ಗ್ರಾಮ್ ಇತ್ತು ಅಂತ ತಿಳ್ಕೊಡ್ರಿ. ಈಗ 10 ಗ್ರಾಮ್ ಬಂಗಾರನು ಐತಿ, ಮತ್ತೆ ಬಳಿ ಒಂದು ತಯಾರಾಗಿತ್ತಲ್ಲ, ಬಳಿ ತೂಕ ಎಷ್ಟು ಲೆಕ್ಕ ಹಾಕಿ ಹೇಳ ನನಗೆ. ಈಗ ಏನಾಗ್ಬೇಕು, ಎರಡು ತೂಕ ಮಾಡಿದ್ರೆ ಹೆಚ್ಚಿಗೆ ಆಗ್ಬೇಕ ಕಮ್ಮಿ ಆಗ್ಬೇಕ? ಬಂಗಾರ ಬಿಟ್ಟು ಬಳಿ ಇರಾಕ್ ಸಾಧ್ಯನೇ ಇಲ್ರಿ. ಅಲ್ರಿ ಅವ ಅಂತಾನ, ಇಲ್ಲದೆ ಇರುವಂತ ಬಳಿ ಉತ್ಪತ್ತಿ ಆಯ್ತು ಅಂತ ಹೇಳ್ತಾನ. ಆಯ್ತಪ್ಪ, ನಿನ್ನಂಗ ಬರಾಕತ್ತೀನಿ. ನಮ್ಮದು ಮೊದಲು ಏನಿತ್ತು, ಬಂಗಾರ ಅಷ್ಟೇ ಇತ್ತು. ಬಂಗಾರ 10 ಗ್ರಾಮಿನ ಬಂಗಾರ ಇತ್ತು, ಅದ್ರಾಗ ಒಂದು ಬಳಿ ಮಾಡಿಸಿದ್ವಿ. ಈಗ ಬಂಗಾರದ ತೂಕ ಎಷ್ಟು, ಬಳಿ ತೂಕ ಎಷ್ಟು, ಎರಡು ಹೆಚ್ಚಿಗೆ ಕೂಡಿಸಿ ಏನಾಗ್ಬೇಕು, ಈಗ ಹೆಚ್ಚಿಗೆ ಆಗ್ಬೇಕು. ಎರಡು ಅಷ್ಟೇ ಆತಾವ್ರಿ. 10 ಗ್ರಾಮ್ ಬಂಗಾರ ಇರ್ತದ್ರಿ, 10 ಗ್ರಾಮ್ ಇರ್ತದ್ರಿ. ಅವ್ನ ಪ್ರಕಾರ ರೀ ಹೆಚ್ಚಿಗೆ ಆಗ್ಬೇಕ್ರಪ್ಪ ರೀ, ಅವ್ನ ಪ್ರಕಾರ ಹೆಚ್ಚಿಗೆ ಆಗ್ಬೇಕು. ಅವನ ಪ್ರಕಾರ ಬಳಿಗ್ ವೇಟ್ ಇಲ್ರಿ, ಬಳಿಗ್ ವೇಟ್ ಇಲ್ರಿ. ಎರಡು ಬೇರೆ ಬೇರೆ ಅಂದ್ರೆ ಅವ್ನ ಪ್ರಕಾರ ಹೆಚ್ಚಿಗೆ ಆಗ್ಬೇಕು. ಸಂಗೀತ ಅವ್ರು ಹೇಳುದನ್ನ ತಿಳ್ಕೊಡ್ರಿ. ನಿಮ್ ವೇದಾಂತ ಹೇಳ್ಬೇಡ್ರಿ. ಈಗ ಎಲ್ಲಾ ವೇದಾಂತದ ಮಾತು ಬೇಡ. ಈಗ ನೈಯಾಯಿಕರ ಅದಾಗ ನೈಯಾಯಿಕರ ವಿಚಾರ ಮಾಡ್ರಿ. ಮೊದಲ ಬಂಗಾರ ಅಷ್ಟ ಇತ್ತ, ಈಗ ಬಂಗಾರ ಇದ್ದ ಈಗ ಏನ್ ಮಾಡಿದವ ಪತ್ತಾರವ, ಬಳಿನೂ ಒಂದು ಹೆಚ್ಚಿಗೆ ಉತ್ಪಾದನೆ ಮಾಡ್ಯಾನ ಅಂತ ಹೇಳ್ತಾರಲ್ಲ ಅವ ನೈಯಾಯಿಕ. ಹಂಗಾರ ಬಂಗಾರದ ಬಳಿ, ಬಂಗಾರ 10 ಗ್ರಾಮ್ ಇತ್ತು, ಬಳಿದು ತೂಕ ಕೂಡಿಸಿ ಎರಡು ಕೂಡಿ ಎಷ್ಟು ತೂಕ ಮಾಡಿ ಹೇಳ ನನಗ ಅನ್ಬೇಕು. ಅವಾಗ ಪ್ರಶ್ನೆ ಕೇಳೋದು ನೀವ್ ಹೇಳುದಲ್ಲ ಉತ್ತರ. ನೀವು ಸಾಕ್ಷಿಯಾಗಿರೋದು, ನೀವು ಏನು ಕೇಳಂಗಿಲ್ಲ. ಸಾಂಖ್ಯ ನೈಯಾಯಿಕ ಕೇಳ್ತಾನೆ. ಕಲ್ಪನಾ ಮಾಡ್ಕೊಡ್ರಿ ಒಂದಿಷ್ಟು, ಎಲ್ಲಿದ್ರಿ ನೀವು? ವೇದಾಂತಿಗಳು ಸುಮ್ಮನೆ ನೋಡೋದು, ಸಾಕ್ಷಿಯಾಗಿ ಆತ್ಮನಾಗಿರೋದು. ಅವ ಸಾಂಖ್ಯ ಕೇಳ್ತಾನ, ನೈಯಾಯಿಕ ಕೇಳ್ತಾನ. ಅಲ್ಪ, ಮತ್ತ ಬಂಗಾರನು ಇತ್ತು, ಈಗ ಬಳಿಯನ್ನು ಹೊಸದಾಗಿ ಉತ್ಪತ್ತಿ ಮಾಡಿದ ಅಂತೀಯಲ್ಲ, ನಿನ್ನಂತ ಬರ್ತೇನೆ. ಬಂಗಾರದ ತೂಕ ಎಷ್ಟಿತ್ತು ಮತ್ತು ಈಗ ಹೊಸದಾಗಿ ತಯಾರಾದ ಬಳಿ ತೂಕ ಕೂಡಿಸಿ ಎರಡದ್ರ ತೂಕ ಹೇಳು ಅಂತ ಕೇಳ್ತಾನ ಅವ. ನಿಮ್ಗೆ ಕೇಳಂಗಿಲ್ಲ ಅವ ಅವಂಗ ಕೇಳ್ತಾನ, ನೈಯಾಯಿಕ ಕೇಳ್ತಾನ. When there are two things, what should be the combined weight? There should be increase in the weight. When the bangle is made, the weight doesn't increase but only decreases. So one can never talk about the origination of non-existent entity as a new one. ತೂಕ ಏನೈತಿಲ್ಪ ಇಲ್ಲ, 10 ಅದ. ಮೊದಲು 10 ಗ್ರಾಮ್ ಬಂಗಾರ ಇತ್ತು, 10 ಗ್ರಾಮ್ ಬಂಗಾರದಾಗ ಆಭರಣನು 10 ಗ್ರಾಮ ಆತು. ನಾವು ಏನು ಟಂಕ ಕುಡ್ಸಿಲ್ಲ ಅಂದ್ರ ತಾಮ್ರ, ಹಿತ್ತಾಳಿ, ಆಮ್ಯಾಗ ಬೆಳ್ಳಿ ಕುಡಿಸ್ತಾರ. ಕುಡ್ಸಿಲ್ಲ ಅಂತ ತಿಳ್ಕೊಡ್ರಿ. ಕುಡ್ಸಿಲ್ಲಪ್ಪ, ಹಂಗ ಬಳಿ ಮಾಡ್ಯಾನ, ಬಂಗಾರದಿಂದ ಬಳಿ ಮಾಡ್ಯಾನ ಅಂದ್ರೆ ಆ ಬಂಗಾರ 10 ಗ್ರಾಮ್ ಐತಂದ್ರ ಈಗ ಬಳಿನೂ 10 ಗ್ರಾಮ್ ಅದ. ಹಂಗಾರ ತೂಕ ಏನು ಏರ್ಲಿಲ್ಲ. ತೂಕ ಏನು ಏರ್ಲಿಲ್ಲ ಅಂದ್ರೆ ಎಲ್ಲೈತಿ ನಿನ್ನ ಬಳಿ? ಬಳಿ ತೂಕ ಎಷ್ಟು? ಸೊ ಅಕಾರ್ಡಿಂಗ್ ಟು ದ ಲಾ ಆಫ್ ಕನ್ಸರ್ವೇಶನ್ ಆಫ್ ಮ್ಯಾಟರ್, ನಥಿಂಗ್ ನ್ಯೂ ಕ್ಯಾನ್ ಬಿ ಕ್ರಿಯೇಟೆಡ್. ಸೊ ಅಸತ್ಕಾರ್ಯವಾದ ಈಸ್ ಫ್ಯಾಲಸಿಯಸ್. ಆದ್ದರಿಂದ ಅಸತ್ಕಾರ್ಯವಾದ ಏನದ, ದೋಷಪೂರ್ಣದ. Thus the asatkaryavad is refuted by ಸಾಂಖ್ಯ ಯೋಗವಾದ. ಸಾಂಖ್ಯ ಯೋಗ ಏನದಲ್ಲ, ಸಾಂಖ್ಯ ಅವ ನೈಯಾಯಿಕವಾದವನ್ನು ಖಂಡನ ಮಾಡ್ತಾನ. ನಾವು ಏನ್ ಮಾಡೋದು, ಸುಮ್ಮನೆ ನೋಡ್ಕೋತ ಕುಂಟ್ರೋದು. ಇದು ಅಸತ್ಕಾರ್ಯವಾದ. ಇನ್ನು ಸತ್ಕಾರ್ಯವಾದ, ಸತ್ಕಾರ್ಯವಾದ ಗಿವ್ಸ್ ಹೀಸ್ ಆರ್ಗ್ಯುಮೆಂಟ್. ಈಗ ಅವ ಬರ್ತಾನ ನೋಡ್ರಿ, ಸಾಂಖ್ಯ ಹೇಳ್ತಾನೆ. ಈಗ ಅವ ತನ್ನ ವಾದವನ್ನು ಮಂಡಿಸ್ತಾನೆ. ಅವ ಏನಂತಾನ, ವಾಟ್ ಡಸ್ ಹಿ ಸೇ? Non-existent bangle never come to existence because nothing new can be ever created. ಇಲ್ಲದೇ ಇರುವಂತಹದ್ದು ಬಂಗಾರವನ್ನು ಏನು ಬಳಿಯನ್ನ ಅದು ಯಾವಾಗಲೂ ಉತ್ಪತ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಯಾವುದು ಹೊಸದನ್ನ ಯಾವಾಗಲೂ ಹೊಸದ ಸೃಷ್ಟಿ ಮಾಡಕ್ ಆಗಂಗಿಲ್ಲ. ನಥಿಂಗ್ ನ್ಯೂ ಕ್ಯಾನ್ ಬಿ ಎವರ್ ಕ್ರಿಯೇಟೆಡ್. ಹೊಸದನ್ನ ಸೃಷ್ಟಿ ಮಾಡಕ್ ಎಂದೂ ಆಗಂಗಿಲ್ಲ. ಬ್ಯಾಂಗಲ್ ವಾಸ್ ಆಲ್ರೆಡಿ ಎಕ್ಸಿಸ್ಟೆಂಟ್. ಬಂಗಾರದೊಳಗೆ ಬಳಿ ಮೊದಲ ಇತ್ತು, ಅದನ್ನೇನಾಗ್ಬಿಡ್ತು, ವ್ಯಕ್ತ ಆತು. ಈಗ ದೇರ್ ಫೋರ್ ಗೋಲ್ಡ್ ಸ್ಮಿತ್ ಡಸಂಟ್ ಕ್ರಿಯೇಟ್ ಎ ಬ್ಯಾಂಗಲ್. ಆದ್ದರಿಂದ ಪತ್ತಾರಾಮ ಬಳಿಯನ್ನ ಸೃಷ್ಟಿ ಮಾಡಿಲ್ಲ. ದ ಬ್ಯಾಂಗಲ್ ವಾಸ್ ಆಲ್ರೆಡಿ ಎಕ್ಸಿಸ್ಟೆಂಟ್. ಆ ಬಂಗಾರದೊಳಗೆ ಬಳಿ ಮೊದಲ ಇತ್ತು, ಗುಪ್ತವಾಗಿ ಸುಪ್ತವಾಗಿ ಕಣ್ಣಿಗೆ ಕಾಣ್ದಂಗೆ ಇತ್ತು. Then the question is, if the bangle is already existent, why should the goldsmith work for the creation of the bangle? ಹಂಗ ರಾಮ ಅಂತಾನೀಗ. ಅವನ್ ಕೇಳ್ಬೇಕು, ಯಾರಿಗೆ? ಸಾಂಖ್ಯಗೆ ಏನ್ ಕೇಳ್ರಿ ಅಂದ್ರ, ಬಂಗಾರದಾಗ ಬಳಿ ಇತ್ತಂದ್ರ ಮತ್ತ ಪತ್ತಾರಾಮ ಹೇಗೆ ಯಾಕೆ ಕೊಡ್ಬೇಕಂದ್ರ ಬಳಿ ಮಾಡಕ್? ಪತ್ತಾರಾಮ್ಗ ಬಳಿ ಮಾಡಕ್ ಯಾಕೆ ಕೊಡ್ಬೇಕುಪ್ಪ? ಸಾಂಖ್ಯ ಅವನ್ ಕೇಳ್ರಿ.
ಬಂಗಾರದೊಳಗ ಬಳಿ ಐತಂದ್ರ ಮತ್ ಪತ್ತಾರಿಗೆ ಯಾಕೆ ಕೊಡ್ಬೇಕು ಬಳಿ ಮಾಡಾಕ? ಅದ್ರಾಗ ಏನ್ ಐತಲ್ಲ ಬಳಿ ಅದನ್ನ ಹಾಕೋಬೇಕು. ಬಂಗಾರದಾಗ ಐತಲ್ಲ ಬಳಿ ಅದನ್ನ ಹಾಕೊಡಲ್ಲ. For that, the Satkaryavaja says that the bangle already existed, but not in a bangle form, but it existed in a different form. ಅದಕ್ಕೆ ಉತ್ತರ ಕೊಡ್ತಾನೆ. ಏನಂತ ನಾವು ಉತ್ತರ ನೋಡ್ರಿ, ಬಂಗಾರದಾಗ ಬಳಿ ಇತ್ತು, ಅದು ಬಳಿ ಹಾಕೊಳಕ್ ಬರ್ತಿದ್ದಿಲ್ಲ, ಅದು ಬೇರೆ ರೂಪದಾಗಿತ್ತು, ಗಟ್ಟಿ ಬಂಗಾರ ಇತ್ತು. ಅವಾಗ ಅದು ಬಳಿ ಆಕಾರ ಇದ್ದಿದ್ದಿಲ್ಲ, ಅದಕ್ಕೊಂದು ಬಳಿ ಆಕಾರ ಕೊಟ್ಟಾನ. ಅದು ಬಂಗಾರದ ಏನ್ ಒಂದು ಇದು ಇತ್ತಲ್ಲ ತುಂಡು, ಅದನ್ನ ಬಳಿ ಆಕಾರ ಮಾಡಿದ. ಆಕಾರ ಕೊಟ್ಟಾನ್ರಿ ಅಷ್ಟ ಅಂತ ನಾವು ಏನ್ ಮಾಡ್ಯಾನವ ಪತ್ತಾರವ ಆ ಬಳಿ ಆಕಾರ ಮಾಡ್ಯಾನ. ಆ ಇದ್ದ ಬಂಗಾರಕ್ಕೆ ಬಳಿ ಆಕಾರ ಕೊಟ್ಟಾನ. ವಾಟ್ ಈಸ್ ಮೆಂಟ್ ಬೈ ಕ್ರಿಯೇಷನ್? ದ ಬ್ಯಾಂಗಲ್ ಈಸ್ ರಿಯಲಿ ನಾಟ್ ಕ್ರಿಯೇಷನ್. ಅಂದ್ರೆ ನೀವೇನು ಸೃಷ್ಟಿ ಅನ್ನಾಗತ್ತಿರಲ್ಲ, ಅದು ಸೃಷ್ಟಿ ಅಲ್ಲ, ಅದು ಕೇವಲ ಒಂದು ನಾಮ ಒಂದು ರೂಪವನ್ನ ಸೇರ್ಸ್ಯಾನವ ಬಂಗಾರಕ್ಕೆ. ಬಳಿ ನಾಮ, ಬಳಿ ರೂಪ, ಉಂಗುರ ನಾಮ, ಉಂಗುರ ರೂಪ, ಚೈನ್ ನಾಮ, ಚೈನ್ ರೂಪ, ಇನ್ನ ನಾಮ ರೂಪ ಸೇರ್ಸ್ಯಾನವ. ಬಟ್ ಓನ್ಲಿ ಟ್ರಾನ್ಸ್ಫಾರ್ಮೇಶನ್ ಆಫ್ ಮಾಡಿಫಿಕೇಶನ್ ಆಫ್ ಪ್ರೀವಿಯಸ್ ಸಬ್ಸ್ಟೆನ್ಸ್ ಇಂಟು ನ್ಯೂ ಕಾನ್ಫಿಗರೇಷನ್. ಒಂದು ನಾಮ ಒಂದು ಸೇರಿಸಿದ, ಒಂದು ರೂಪವನ್ನು ಸೇರಿಸಿ ಕೊಟ್ಟವ ಯಾರು? ಪತ್ತಾರವ. When the transformation takes place, the previous condition is called karanam, and the later transformed condition is called karyam. The creation is not a production of the matter, but a transformation that is either natural or artificial. ಇಲ್ಲಿ ಸೃಷ್ಟಿ ಅನ್ನೋದು ಹೊಸದಾಗಿ ಉತ್ಪನ್ನ ಮಾಡಿಲ್ಲ, ಇದ್ದಂತ ವಸ್ತುವಿನಲ್ಲಿ ಒಂದು ನಾಮ ಒಂದು ರೂಪವನ್ನ ಸೇರ್ಸ್ಯಾನವ. ಅದಕ್ಕೇನಂತಾನ? Then the transformation takes place. The previous condition is called karanam, and the later transformed condition is called karyam. ಕಾರಣ ಮೊದಲು ಇದ್ದಂತಹದ್ದು ರೂಪಕ್ಕೆ ಕಾರಣ ಅಂತೀವಿ, ಆಮೇಲೆ ಇದ್ದಂತ ರೂಪಕ್ಕೆ ಕಾರ್ಯ ಅಂತೀವಿ. ಕಾರ್ಯಂ ಅಂಡ್ ಕಾರಣಂ ಆರ್ ಒನ್ ಅಂಡ್ ದ ಸೇಮ್ ಸಬ್ಸ್ಟೆನ್ಸ್ ಓನ್ಲಿ. ಆದ್ದರಿಂದ ಕಾರ್ಯಕಾರಣ ಬೇರೆ ಅನ್ನೋದಲ್ಲ, ಅದು ಒಂದೇ ವಸ್ತುವಿನ ಬೇರೆ ಬೇರೆ ನಾಮರೂಪಗಳು. ನೀವು ಕಾರ್ಯಕಾರಣ ಏನ್ ಹೇಳಾಗತ್ತಿರಲ್ಲ, ಕಾರ್ಯ ಅಂದ್ರೂ ಬಂಗಾರ, ಕಾರಣ ಅಂದ್ರೂ ಬಂಗಾರ. ಬಂಗಾರ ಬಿಟ್ಟು ಏನು ಇಲ್ಲ ಅಲ್ಲಿ. ಆಭರಣ ಆದಾಗೂ ಬಂಗಾರ ಐತಿ, ಬಂಗಾರ ಇದ್ದಾಗೂ ಬಂಗಾರ ಐತಿ. ಅಂದ್ರೆ ಏನಾಯ್ತು? ಅಲ್ಲಿ ಏನೂ ಸೃಷ್ಟಿ ಆಗಿಲ್ಲ. ಮತ್ತೆ ಏನಾಗ್ಯದ? ಒಂದು ನಾಮರೂಪ ಸೇರಿಸಿದ್ಮ್ಯಾಗ ಅದ ಕಾರ್ಯ ಅನಿಸ್ಕೊಂಡದ. ಅದು ಕಾರ್ಯ ಆಗೋದಕ್ಕಿಂತ ಮೊದಲು ಅದಕ್ಕೆ ಕಾರಣ ಅಂತೇವಿ. ಆದ್ದರಿಂದ ಕಾರ್ಯಕಾರಣವಾದದಲ್ಲಿ ನಾಮರೂಪ ಸೇರಿಸುವಿಕೆ ಅದ, ಅಲ್ಲಿ ಸೃಷ್ಟಿ ಅನ್ನೋದಿಲ್ಲ. The creation here is the transformation of a lump of gold into a bangle form. In Satkaryavada, nothing is produced. The creation is thus a transformation. ನೀವೇನ್ ಇದಕ್ಕೆ ಸೃಷ್ಟಿ ಅಂತಿರಲ್ಲ, ನಾವು ಅದಕ್ಕೆ ಸೃಷ್ಟಿ ಅನ್ನೋದಿಲ್ಲ, ಅದು ಕೇವಲ ಒಂದು ನಾಮರೂಪ ಸೇರಿಸುವಿಕೆ ಅಂತ ನಾವು ಕರಿತೀವಿ. ಯಾರಂತಾರ? ಸಾಂಖ್ಯ ಅಂತ. Since nothing new is produced, karanam and karyam are essentially one and the same substance. ಹಂಗಾರೆ ಏನು ಉತ್ಪತ್ತಿನ ಆಗಿಲ್ಲ ಅಂದ್ರೆ ಕಾರ್ಯ ಮತ್ತು ಕಾರಣ ಎರಡು ಒಂದೇ ವಸ್ತು ಆದಂಗಾತು. ಕಾರ್ಯಕ್ಕೆ ಒಂದು ಕಾರಣಕ್ಕೆ ಒಂದು ನಾಮವನ್ನು ರೂಪ ಸೇರಿಸಿದ್ರಿ, ವಸ್ತು ಮಾತ್ರ ಒಂದ ಅದ, ಆದ್ರಿಂದ ಅದು ಕಾರ್ಯ ಆಗೈತಿ ಅಂದ್ರ ಕಾರ್ಯಕಾರಣದಲ್ಲಿ ವ್ಯತ್ಯಾಸ ಇಲ್ಲ ಅಂದಂಗಾತು. ತಿಳಿಯಾಕತ್ತೇನ್ರಿ? ಕಾರ್ಯಕಾರಣ ಎರಡು ಒಂದ ಆತಲ್ಲ, ಎರಡು ಒಂದೇ ವಸ್ತು, ಅವಕ್ಕೆ ಬೇರೆ ಬೇರೆ ನಾಮ ರೂಪ ಅಷ್ಟೇ ಬದಲಿ ಆದಂಗಾತು. When a curd is produced from the milk, nothing is produced. ಅಂದ್ರೆ ಹಾಲಿನಿಂದ ಮೊಸರನ್ನ ಹುಟ್ಟಿಸಿದ್ರಿ ಅಂದ್ರೆ ಅದು ಏನ್ ಮಾಡಿದ್ರಿ? ಆ ಮೊಸರಿಗೆ ಅದ ಹಾಲಿಗೆ ನೀವು ಬೇರೆ ನಾಮರೂಪ ಕೊಟ್ರಿ, ಹಂಗಾರೆ ಏನು ಸೃಷ್ಟಿ ಅಂತೂ ಆಗಿಲ್ಲ. ಹಾಲು ಹೋಗಿ ಮೊಸರಾದಾಗ ಸೃಷ್ಟಿ ಏನಾಗೈತಿ? ಇದ್ದ ಹಾಲ ಮೊಸರಾಗೈತಿ. You have only transformed milk into curd form. ಆಕಾರ ಬದಲಿ ಮಾಡಿರಿ. ಅದು ಸಿಹಿ ಇತ್ತು, ಆಮ್ಯಾಗ ತಿಳುವಿತ್ತು, ಇದು ಗಟ್ಟಿಗಟ್ಟಾಗ್ಯದ, ಸ್ವಲ್ಪ ಹುಳಿ ಆಗ್ಯದ, ನಾಮ ರೂಪ ಬದಲಿ ಆಯ್ತು. ಅದ ಅದು ಹಾಲು ಬಿಟ್ಟೈತೆ ಅನ್ನೋದು ನಿಮ್ಮ ಮೊಸರು ಇಲ್ಲ. ಕರ್ಡ್ ಪ್ರೊಡಕ್ಷನ್ ಈಸ್ ನಾಟ್ ಪ್ರೊಡಕ್ಷನ್. ಅಂದ್ರೆ ಮೊಸರು ಉತ್ಪತ್ತಿ ಅನ್ನಬಾರದು. ಮತ್ತೇನ್ ಅನ್ಬೇಕು? ಅದು ಬರೀ ಕೇವಲ ಹಾಲಿಗೆ ಒಂದು ನಾಮರೂಪವನ್ನು ಬದಲಾವಣೆ ಮಾಡ್ಯಾರ ಅನ್ಬೇಕು. A tree coming out of a seed is not creation. ಬೀಜದಿಂದ
ವೃಕ್ಷ ಹುಟ್ಟತಿ ಅಂದ್ರ ಅದು ಸೃಷ್ಟಿ ಅಲ್ಲ, ಅದು ಕೇವಲ ನಾಮರೂಪ ಸೇರಿಸುವಿಕೆ. ಇಟ್ ಇಸ್ ಓನ್ಲಿ ಟ್ರಾನ್ಸ್ಫಾರ್ಮೇಶನ್ ಆಫ್ ಅನ್ಮ್ಯಾನಿಫೆಸ್ಟ್ ಇಂಟು ಮ್ಯಾನಿಫೆಸ್ಟ್. ಅದು ಕೇವಲ ಒಂದು ನಾಮರೂಪವನ್ನ ಸೇರಿಸುವಿಕೆ, ಅವ್ಯಕ್ತವಾದದ್ದನ್ನ ವ್ಯಕ್ತ ಮಾಡುವಂತಹದ್ದು ಅಂತಾರೆ. ಅದಕ್ಕೆ ಸೃಷ್ಟಿ ಅನ್ನಬಾರದು. ಸಿಮಿಲರ್ಲಿ ದ ವರ್ಲ್ಡ್ ಹ್ಯಾಸ್ ಒರಿಜಿನೇಟೆಡ್ ಡ್ಯೂ ಟು ಟ್ರಾನ್ಸ್ಫಾರ್ಮೇಶನ್ ಆಫ್ ದ ಕಾಸ್. ಆದ ರೀತಿಯಿಂದ ಆ ಕಾರಣವಾದಂತ ಬ್ರಹ್ಮವೇ ಜಗತ್ತಾಗಿ ತೋರಾಗತ್ತದ. ಜಗತ್ತು ಹುಟ್ಟಿಲ್ಲ. World is created not by production but by transformation of a cause which was previous condition of the world. ಹಾಗಾದ್ರೆ ಜಗತ್ತು ಅನ್ನುವಂಥದ್ದು ಏನದ, ಇದು ಸೃಷ್ಟಿಯಾಗಿಲ್ಲ. ಮತ್ತ ಇದೇನು ಅದರಲ್ಲಿ ಬದಲಾವಣೆ ಆಗಿದೆ. ಆ ಕಾರಣ ಹೋಗಿ ಬದಲಾವಣೆ ಆಗಿ ಈಗ ಕಾರ್ಯ ಆಗಿ ತೋರಾಗತ್ತದ. ಕಾರ್ಯನು ಒಂದ, ಕಾರಣನು ಒಂದೇ ಅದ. ಕಾರಣ ಏನದ, ಬ್ರಹ್ಮದ. ಕಾರ್ಯನು ಬ್ರಹ್ಮನ ಅದ. ಜಗತ್ತು ಏನ್ ತೋರಾಗತೈತಿ, ಅದು ಬ್ರಹ್ಮವೇ ಇದೆ. ಮೊಸರು ಏನ್ ತೋರಾಗತೈತಿ, ಅದು ಹಾಲ ಅದ. ಅಷ್ಟ ಒಂದು ನೇಮ, ಒಂದು ನಾಮ, ಒಂದು ರೂಪ. which was previous condition of the world. The world has been produced by the transformation of its cause which existed before, and the cause is same as the world only, but not the world form but in different form. ಈ ಜಗತ್ತಾಗೋಕ್ಕಿಂತ ಮೊದಲ ರೂಪ ಅಷ್ಟ ಬೇರೆ ಇತ್ತು, ಅದರ ವಸ್ತು ಒಂದ ಇತ್ತು. ಈ ಬಳಿ ಆಗೋಕ್ಕಿಂತ ಮೊದಲ ಆ ಬಳಿ ಏನಿತ್ತು ಅಂದ್ರ ರೂಪ ಅಷ್ಟ ಬದ್ಲಿ ಇತ್ತು, ಅಂದ್ರೆ ಬಂಗಾರದ ರೂಪದಾಗಿತ್ತು. ಈಗ ಬೇರೆ ರೂಪದಾಗ ಅದ. ಆದ್ರಿಂದ ಸೃಷ್ಟಿ ಅನ್ನೋದು ಆಗಿಲ್ಲ. ದ ಹೋಲ್ ವರ್ಲ್ಡ್ ಈಸ್ ಕ್ರಿಯೇಟೆಡ್ ಬೈ ಟ್ರಾನ್ಸ್ಫಾರ್ಮೇಶನ್. ಹಂಗಾರೆ ಜಗತ್ತು ಅನ್ನುವಂಥದ್ದು ಏನು ತೋರಾಗತೈತಿ, ಇದು ಇದ್ದ ಬ್ರಹ್ಮಕ್ಕ ಒಂದು ನಾಮ, ಒಂದು ರೂಪವನ್ನ ಸೇರಿಸಿದಾಗ ಇದು ಜಗತ್ತಾಗೈತಿ. ಜಗತ್ತು ಅನ್ನೋದು ಹುಟ್ಟಿಲ್ಲ. ಸತ್ಕಾರ್ಯವಾದ ಇಸ್ ಆಲ್ಸೋ ನೋನ್ ಆಸ್ ಪರಿಣಾಮವಾದ. ಸತ್ಕಾರ್ಯವಾದಕ್ಕೆ ಇನ್ನೊಂದು ಹೆಸರು ಏನಂದ್ರೆ ಪರಿಣಾಮವಾದ ಅಂತ ಕರೀತಾರೆ. ಕ್ರಿಯೇಷನ್ ಹ್ಯಾಸ್ ಕಮ್ ಬೈ ಮಾಡಿಫಿಕೇಶನ್ ಆಫ್ ದ ಕಾಸ್ ವಿಚ್ ಇಸ್ ನಥಿಂಗ್ ಬಟ್ ಕ್ರಿಯೇಷನ್ ಆಫ್ ಎ ಪ್ರೀವಿಯಸ್ ಕಂಡೀಷನ್, ಅಂಡ್ ಸಾಂಖ್ಯ ಯೋಗವಾದಿ ಕಾಲ್ಸ್ ದ ಕಾಸ್ ಪ್ರಕೃತಿ. ಅವ ಏನಂತಾನ, ಕಾರ್ಯಕಾರಣವಾದ ಇದೇನದ ಅಲ್ಲ, ಈ ಸತ್ಕಾರ್ಯವಾದಕ್ಕೆ ಏನಂತಾರ, ಪರಿಣಾಮವಾದನು ಅಂತಾರ. ಆ ಪರಿಣಾಮವಾದಕ್ಕ ಮೊದಲಿದ್ದ ವಸ್ತು ಏನಂತಾನವ, ಪ್ರಕೃತಿ ಅಂತ ಕರಿತಾವ. ಯಾರು, ಸಾಂಖ್ಯ. ಅಲ್ಲಿ ತಪ್ಪಾಗತ್ತಾವ. ಕಾರಣ ಪ್ರಕೃತಿ, ಕಾರ್ಯ ಜಗತ್ತು ಅಂತಾನವ. ಪ್ರಕೃತಿ ಇಸ್ ದ ಕಾರಣಂ, ಪ್ರಪಂಚ ಇಸ್ ಕಾರ್ಯಂ ಅಂತಾನವ. ಹಂಗಾರ ನಾವೇನಂತೇವಿ, ಕಾರಣ ಬ್ರಹ್ಮ ಅಂತೇವಿ, ಕಾರ್ಯ ಜಗತ್ತು ಅಂತೀವಿ. ಅವ ಏನಂತಾನ್ರಿ, ಕಾರ್ಯ ಜಗತ್ತು ಅಂತಾನ, ಕಾರಣ ಪ್ರಕೃತಿ ಅಂತಾನ. ಪ್ರಕೃತಿ ಅಂತಾನ. ಅಲ್ಲಿ ಬಂದತಿ ವಜ್ಜ. ಅದಕ್ಕೆ ಅವನ ದೋಷ ಕಡಿಬೇಕಾಗಿತ್ತು. ಪ್ರಕೃತಿ ಡಸಂಟ್ ಪ್ರೊಡ್ಯೂಸ್ ಪ್ರಪಂಚ. ನೋಡ್ರಿಪ್ಪ, ಪ್ರಕೃತಿ ಪ್ರಪಂಚವನ್ನು ಹುಟ್ಟಿಸೋದಿಲ್ಲ. ಪ್ರೊಡಕ್ಷನ್ ವಿಲ್ ಬಿ ನ್ಯಾಯ ವೈಶೇಷಿಕ ಸಿಸ್ಟಮ್ ಟ್ರಾನ್ಸ್ಫಾರ್ಮ್ಸ್ ಆರ್ ಇವಾಲ್ವ್ಸ್ ಇಂಟು ಪ್ರಪಂಚ. ಅಂದ್ರೆ ಏನ್ ಅರ್ಥ ಅಂತಂದ್ರ, ಪ್ರಕೃತಿ ಪ್ರಪಂಚ ಆಗ್ಬೇಕಾದ್ರೆ ಬದಲಾವಣೆ ಆಗ್ತದ. ನಾಮರೂಪ ಅಷ್ಟೇ ಬದಲಾವಣೆ ಆಕತ್ತ, ಅದೇನು ಹುಟ್ಟಿಸೋದಿಲ್ಲ. ಇಟ್ ಈಸ್ ಎ ಟ್ರಾನ್ಸ್ಫಾರ್ಮೇಶನ್, ಅದರ್ವೈಸ್ ಕಾಲ್ಡ್ ಎವಲ್ಯೂಷನ್. ಇದಕ್ಕೆ ಏನಂತಾರ್ರಿ, ಇದಕ್ಕ ಸೃಷ್ಟಿ ಅಂತ ಏನ್ ಕರಿತೀರಿ ನೀವು. ಈ ಬದಲಾವಣೆಗೆನ ಸೃಷ್ಟಿ ಅನ್ನಾಗತ್ತೀವಿ ನಾವು. ಕೆಲವು ಮಂದಿ ಸೃಷ್ಟಿ ಅನ್ನಾಗತ್ತ. ನಾವೇನಂತೇವಿ, ನಾಮರೂಪ ಬದಲಾವಣೆಗನ ಅವರು ಸೃಷ್ಟಿ ಅಂತ ಅನ್ನಾಗತ್ತಾರ. ವೇರಿಯಸ್ ಸ್ಟೇಜಸ್ ಆಫ್ ಎವಲ್ಯೂಷನ್ ಆರ್ ಗಿವನ್. ಅನೇಕ ರೀತಿಯಂತ ಸೃಷ್ಟಿಯ ಪ್ರಕ್ರಿಯೆಗಳನ್ನ ಮತವಾದಿಗಳು ಹೇಳ್ತಾರ. ಪ್ರಕೃತಿ ಟ್ರಾನ್ಸ್ಫಾರ್ಮ್ ಈಸ್ ಪ್ರಪಂಚ. ಪ್ರಕೃತಿ ಬದಲಾವಣೆಯಾಗಿ ಪ್ರಪಂಚ ಆಗೈತಿ ಅಂತ ಸಾಂಖ್ಯ ಅಂತ. ಪ್ರಕೃತಿ ಈಸ್ ಕಾರಣಂ. ಅವೇನಂತಾನ, ಕಾರಣ ಬ್ರಹ್ಮ ಅನ್ನೋದಿಲ್ಲವ, ಪ್ರಕೃತಿ ಕಾರಣ ಅಂತ. ಅಂಡ್ ಪ್ರಪಂಚ ಈಸ್ ಕಾರ್ಯಂ. ದೇ ಆರ್ ಸೇಮ್ ಸಬ್ಸ್ಟೆನ್ಸ್. ಪ್ರಕೃತಿ ಮತ್ತು ಪ್ರಪಂಚ ಎರಡು ವಸ್ತು ಒಂದೇ. ಅಲ್ಲಿ ಒಪ್ತಾನವ, ಇಲ್ಲ ಅನ್ನಂಗಿಲ್ಲ. ಆದ್ರೆ ಪ್ರಕೃತಿ ತಂದು ಇಟ್ಟ ನಡಕವ. ನಾವೇನ್ ತಂದಿಟ್ಟೇವಿ, ನಾವು ಚೇತನ ತಂದಿಟ್ಟ. ಅವ ಚೇತನ ಕಾರಣವಾದಿಗಳು. ಅವ ಜಡವಾದಂತ ಪ್ರಕೃತಿ ಕಾರಣವಾದಿ. ಅವ ಇಷ್ಟ ಫರಕದ ಅವಾಗ ನಮಗ. ಪ್ರಕೃತಿ ಈಸ್ ಕಾರಣಂ, ಪ್ರಪಂಚ ಈಸ್ ಕಾರ್ಯಂ ಅಂತಾನವ. ದೇರ್ ಆರ್ ದಿ ಸೇಮ್ ಸಬ್ಸ್ಟೆನ್ಸ್. ಅವು ಎರಡು ಒಂದೇ ಅಂತಾನ. ಕಾರ್ಯಕಾರಣಕ್ಕೆ ವ್ಯತ್ಯಾಸ ಹೇಳುದಿಲ್ಲ ಖರೆ. ಆದ್ರೆ ಅವ ಕಾರಣ ಚೇತನ ಅನ್ನೋದಿಲ್ಲ, ಜಡವಾದ ಪ್ರಕೃತಿಗೆ ಕಾರಣ ಅಂತಾನ. ದಿಸ್ ಪ್ರಕೃತಿ ಈಸ್ ಮೂಲ ಕಾರಣಂ ಅಂಡ್ ಇಸ್ ಕಾಲ್ಡ್ ಮೂಲ ಪ್ರಕೃತಿ. ಈ ಮೂಲ ಕಾರಣಕ್ಕೆ ಅವ ಏನಂತಾನ, ಪ್ರಕೃತಿ ಅಂತಾನ. ಆ ಪ್ರಕೃತಿಗೆ ಏನಂತಾನವ, ಮೂಲ ಪ್ರಕೃತಿ ಅಂತಾನ.
ದಿಸ್ ಈಸ್ ಸತ್ಕಾರ್ಯವಾದ, ಇದಕ್ಕೆ ಸತ್ಕಾರ್ಯವಾದ ಅಂತಾರ. ಗೌಡಪಾದಾಚಾರ್ಯ ಹ್ಯಾಸ್ ನೌ ರೆಪ್ಯೂಟ್ ದಿಸ್ ಸತ್ಕಾರ್ಯವಾದ. ಈ ರೀತಿ ನಡಕ ಪ್ರಕೃತಿಯನ್ನು ತಂದಿಟ್ಟಲ್ಲ, ನಾವು ಚೇತನ ಕಾರಣವಾದಿಗಳು, ಅವ ಜಡವಾದ ಪ್ರಕೃತಿ ಕಾರಣವಾದಿ ಇರೋದ್ರಿಂದ ಈಗ ನಾವೇನ್ ಮಾಡ್ಬೇಕು, ಎಲ್ಲರನ್ನೂ ಸೋಲಿಸಿದಂತ ಪ್ರಥಮ ಮಲ್ಲ ನ್ಯಾಯಾನುಗುಣವಾಗಿ ನಾವು ಸಾಂಖ್ಯನನ್ನ ಸೋಲಿಸ್ತೀವಿ. ಸಾಂಖ್ಯನ ಏನ್ ಹೇಳ್ತೈತಿ, ಪ್ರಕೃತಿ ತಂದಿಟ್ಟಲ್ಲಪ್ಪ, ಪ್ರಕೃತಿ ಇಲ್ಲ, ಪ್ರಕೃತಿ ಇಲ್ಲ, ಅದು ಚೇತನ, ಅದು ಬ್ರಹ್ಮ, ಬ್ರಹ್ಮ ಕಾರಣದ ಜಗತ್ತು ಕಾರ್ಯದ ಅಂತ ನಾವು ಹೇಳ್ಬೇಕಾಗಿದೆ. ಆದ್ದರಿಂದ ಅವನ ಮತವನ್ನು ನಾವು ಅಲ್ಲಗಳಿಬೇಕಾಗಿದೆ. ಇನ್ ದೀಸ್ 3 verses, ಗೌಡಪಾದ ರೆಪ್ಯೂಟ್ ಸತ್ಕಾರ್ಯವಾದ ಬೈ ಗಿವಿಂಗ್ 4 arguments. ಅಂದರೆ ಈ ಒಂದು 3 ಶ್ಲೋಕದಲ್ಲಿ, ಕಾರಿಕೆಗಳಲ್ಲಿ ಗೌಡಪಾದಾಚಾರ್ಯರು ಸಾಂಖ್ಯರ ಸತ್ಕಾರ್ಯವಾದವನ್ನ ಅಲ್ಲಗಳಿತಾರೆ. ಅದಕ್ಕೆ ಕಾರಣವನ್ನ 4 ಕಾರಣ ಕೊಡ್ತಾರೆ. 4 ಕಾರಣ ಕೊಡ್ತಾರೆ. ಯಾರು? ಗೌಡಪಾದರು ಕೊಡ್ತಾರೆ. ಈಗ ಗೌಡಪಾದರಿಗೆ ಮತ್ತು ಸಾಂಖ್ಯರಿಗೆ ನಡೆದ ವಾದ ವಿವಾದ. ಯಾವ 4 ಕಾರಣ ಕೊಡ್ತಾರೆ ನೋಡ್ರಿ. 1ನೇ ಕಾರಣ ಈ ಶ್ಲೋಕದಾಗ ಬಂದೈತದು. ಈ ಶ್ಲೋಕದಾಗ ನಿಮಗೆ ಹಿಡ್ಕೊಂಡು ಕುತ್ಕೊಂಡ್ರ, ಹೇಳಿದ್ರಲ್ಲ ಕಠಿಣ ಆಗ್ತದ ಅಂತ ತಿಳ್ಕೊಂಡು ಸಾರಾಂಶ ರೂಪದಲ್ಲಿ ವಿಸ್ತಾರವಾಗಿ ಹೇಳಾಗತ್ತೀವಿ ಅಂತಾರ ಅವರು. ಆದ್ದರಿಂದ ಇಲ್ಲಿ ಏನ್ ಹೇಳಾಗತ್ತಾರ, ಇವು 3 ಶ್ಲೋಕದಾಗ ಹುದುಗಿದ ವಿಚಾರ, ಅದರಲ್ಲಿ ಅಡಗಿದಂತ ವಿಚಾರವನ್ನ ಹೇಳ್ತಾರೆ. ಈಗ ಬಿಚ್ಚಿ 11ನೇ ಶ್ಲೋಕದಾಗ ಏನ್ ಹೇಳ್ತಾರ ನೋಡ್ರಿ, ಹೆಂಗ ಅಲ್ಲಗಳಿತಾರ. 11ನೇ ಶ್ಲೋಕದ ಸಾರಾಂಶ. ವಿ ಆಸ್ಕ್ ಸಾಂಖ್ಯವಾದಿ ವಾಟ್ ಇಸ್ ದ ನೇಚರ್ ಆಫ್ ಪ್ರಕೃತಿ ಈಸ್. ಅವ್ಗ ಏನ್ ಕೇಳ್ಬೇಕಂದ್ರ, ಪ್ರಕೃತಿ ತಂದೆಲ್ಲಪ್ಪ ನೀನ್ ನಡಕ, ಈ ಪ್ರಕೃತಿ ಸ್ವರೂಪ ಅಟ್ ಹೇಳ್ಬಿಡು ನಮ್ಗ ಅಂತ ಕೇಳ್ಬೇಕು. ನೀನೇನ್ ಪ್ರಕೃತಿ ಕಾರಣ ಅಂದಲ್ಲ, ಆ ಪ್ರಕೃತಿಗೆ ಕಾರಣ ಅಂದಲ್ಲ, ಪ್ರಕೃತಿದು ಸ್ವರೂಪ ಏನು, ಲಕ್ಷಣ ಏನು ಹೇಳು ಅಂತ ಕೇಳ್ರಿ. ವೇರ್ ಡಿಡ್ ಪ್ರಕೃತಿ ಕಮ್ ಫ್ರಾಮ್? ಎಲ್ಲಿಂದ ಬಂತಪ್ಪ ಇದು ಪ್ರಕೃತಿ? ಏನು ಸ್ವತಂತ್ರ ಐತಿ ಇದು, ಏನು ಅಸ್ವತಂತ್ರ ಐತೋ? ಅವ ಸ್ವತಂತ್ರ ಅಂತ ಒಪ್ತಾನ್ರಿ. ಏನ್ ಒಪ್ತಾನ್ರಿ ಅವ? ಪ್ರಕೃತಿನೂ ಐತಿ, ಪುರುಷನೂ ಐತಿ ಅಂತಾನವ. ನಾವೇನಂತೀವಿ? ಪುರುಷ ಒಬ್ಬನ ಅದಾನ, ಪ್ರಕೃತಿ ಕಲ್ಪಿತ ಐತಿ ಅಂತ ನಾವ್ ಅಂತೀವಿ. ಇಷ್ಟ ಪರಕ್ಕ ನಮಗ ಅವಾಗ. ಇದನ್ನ ತಿಳ್ಕೊಂಡ್ರಿ ನಿಮಗ ಅದ್ವೈತ ತಿಳಿತದ, ಇಲ್ಲ ಅಂದ್ರೆ ದ್ವೈತದಾಗ ಕುಂಡಿರ್ತೀರಿ. ಆದ್ರಿಂದ ಇದಕ್ಕಿಂತ ತಳಗಿಳಿದು ಬಂದು ಹೇಳಕ್ ಆಗಂಗಿಲ್ಲ. ನೀವು ಸ್ವಲ್ಪ ಮ್ಯಾಗ ಬರ್ಬೇಕು. ಸೂಕ್ಷ್ಮ ವಿಚಾರ ಮಾಡುವಂತವ್ರಿಗೆ ನಿಲ್ತತಿ, ಉಳಿದವ್ರಿಗೆ ನಿಲ್ಕುದಿಲ್ಲ ಇದು. ಈಗ ಗೌಡಪಾದಾಚಾರ್ಯರು ತಳಗ್ ಬಂದಾರ ಈಗ ಹೇಳಾಕ, ಇದಕ್ಕಿಂತ ತಳಗ್ ಬರಾಕ ಆಗಂಗಿಲ್ಲ, ಅಷ್ಟು ತಳಗ್ ಬಂದಾರ. ಈಗ ಏನದ ಅಂದ್ರೆ ಸಾಧಕರಾದಂತ ನಾವ ಸ್ವಲ್ಪ ಮ್ಯಾಗ ಬರ್ಬೇಕು. ಈ ಸೂಕ್ಷ್ಮ ಬುದ್ಧಿ ಮಾಡ್ಕೊಂಡು ಮ್ಯಾಗ ಬರ್ಬೇಕು. ಇದಕ್ಕಿಂತ ತಳಗ್ ಗೌಡಪಾದಾಚಾರ್ಯರಿಗೆ ಬರಾಕ್ ಬರಂಗಿಲ್ಲ. ನೀವು ಮ್ಯಾಗ ಬರ್ಲಿಕ್ಕಂದ್ರೆ ನಿಮ್ಗೆ ತಿಳಿಯಂಗಿಲ್ಲ. ಅವ್ ಏನ್ ಕೇಳ್ಬೇಕು, ಈ ಪ್ರಕೃತಿ ತಂದಿಲ್ಲಪ್ಪ, ಪ್ರಕೃತಿಗೆ ಕಾರಣ ಅನ್ನಗತ್ತಿಲ್ಲ ನೀನು, ಈ ಪ್ರಕೃತಿ ಎಲ್ಲಿಂದ ತಗೊಂಬಂದಿ? ಪ್ರಕೃತಿ ಎಲ್ಲಿಂದ ತಗೊಂಬಂದಿ? ದ ಸಾಂಖ್ಯವಾದಿ ಆನ್ಸರ್ ಈಸ್, ಅವ ಏನ್ ಉತ್ತರ ಕೊಡ್ತಾನಂದ್ರೆ, ಪ್ರಕೃತಿ ಬ್ರಿಂಗ್ ಮೂಲ ಪ್ರಕೃತಿ ಇಸ್ ಒರಿಜಿನಲ್ ಕಾಸ್ ಅಂತ. ನೋಡ್ರಿ, ಪ್ರಕೃತಿ ಮೂಲ ಪ್ರಕೃತಿ ಇರೋದ್ರಿಂದ ಇದಕ್ಕ ನಾವು ಇದು ಮೂಲ ಐತಿ, ಇದು ಎಲ್ಲಿಂದ ತಂದಿಲ್ಲ, ಇದು ಮೊದಲಿಂದನೂ ಐತಿ ಅಂತ. ಇದು ಕಾರಣ ಮೊದಲಿಂದ ಐತಿ. ಮತ್ತು ಪುರುಷ ಅದು ಮೊದಲಿಂದ ಐತಿ. ಪುರುಷ ಮತ್ತು ಪ್ರಕೃತಿ ಇವರಿಬ್ರು ಅಪ್ಪ ಅವ್ವ ಇದ್ದಂಗ ಅಂತ ನಾವ. ಯಾರು? ಸಾಂಖ್ಯ. ನಾ ಹುಟ್ಟಬೇಕಾದ್ರೆ ಅಪ್ಪನಿಂದ ಅಷ್ಟ ಹುಟ್ಟಿಲ್ಲ ನಾನು. ಅಪ್ಪ ಅವ್ವ ಇಬ್ರು ಕೂಡಿ ಅವ್ರ ರೇತೋ ರಕ್ತ ಒಂದಾದಾಗ ನಾ ಮಗ ಹುಟ್ಟೇನಿ. ಹೆಂಗೋ ಹಂಗ ಅಪ್ಪ ಇದ್ದಂಗ ಬ್ರಹ್ಮದ, ಅವು ಇದ್ದಂಗ ಪ್ರಕೃತಿ ಅದಪ್ಪ. ಆ ಪ್ರಕೃತಿ ಮತ್ತು ಈ ಪುರುಷರಿಂದ ಈ ಜಗತ್ ಹುಟ್ಟಿದ ಅಂತ ಅವ ಅಂತ. ಯಾರು? ಸಾಂಖ್ಯ. ಮತ್ ಸಾಂಖ್ಯ ಅಂದ್ರೆ ಹೆಂಗದ ಅಂದ್ರೆ, ಅವ ಪ್ರಮಾಣದಿಂದ ವೇದ ಪ್ರಮಾಣ ಇಟ್ಕೊಂಡ್ ಬಂದಿಲ್ರಿ. ಅವ ಈ ಜಗತ್ತನ್ನ ಅನುಭವ ಇಟ್ಕೊಂಡು ಬಂದಾನವ. ಜಗತ್ನಾಗ ತಾಯಿ ತಂದೆಯಿಂದ ಹೆಂಗ್ ಮಕ್ಕಳು ಹುಡ್ತಾರೆ, ಹಂಗನ ಈ ಜಗತ್ತಿಗೆ ತಾಯಿ ಯಾರು? ಪ್ರಕೃತಿ. ಜಗತ್ತಿಗೆ ತಂದೆ ಯಾರು? ಪುರುಷ. ಪುರುಷ ಅಂದ್ರೆ ಯಾವುದು? ಬ್ರಹ್ಮ. ಹಿಂಗ ಅವ ತಗೊಂಡಾನ. ಅವ ಯಾವ್ದು ವೇದ ಪ್ರಮಾಣ ಇಟ್ಕೊಂಡು ಮಾಡಿಲ್ಲ. ಅವ ಲೌಕಿಕ ಅನುಭವ ಇಟ್ಕೊಂಡು ಬಂದಾನ. ಅವನೇನು ಸುಮಾರಿಲ್ಲ. ದ ಸಾಂಖ್ಯವಾದ ಆನ್ಸರ್ ಈಸ್, ಪ್ರಕೃತಿ ಬೀಯಿಂಗ್ ಮೂಲ ಪ್ರಕೃತಿ, ಇಟ್ ಈಸ್ ಒರಿಜಿನಲ್. ಮುಖ್ಯ ಅದು ಮೂಲ ಪ್ರಕೃತಿ ಇರೋದ್ರಿಂದ ಅದು ಮೊದಲು ಇತ್ತು. ಅದು ಯಾವಾಗ ಬಂತು ಅಂತ ಅನ್ನಕ್ ಹೋಗ್ಬೇಡ, ಅದು ಮೊದಲು ಇತ್ತು. ಇಟ್ ಕೆನಾಟ್ ಕಮ್ ಫ್ರಾಮ್ ಸಮ್ವೇರ್. ಅದು ಎಲ್ಲಿಂದ ಬರುವುದು ಹೋಗುವುದು ಅಲ್ಲ. ಇಟ್ ಈಸ್ ವಿದೌಟ್ ಬಿಗಿನಿಂಗ್. ಅದು ಅನಾದಿ ಅದ. ಅದು ಹೆಂಗದ? ಅದು ಅನಾದಿ ಅಂತ. ಯಾರಂತಾರೆ ಈ ಮಾತು?
ಸಾಂಖ್ಯ ಮತ ಮತ್ ನೀವು ಸಾಂಖ್ಯ ಅದಾನ ಈಗ ಅವ ಅನ್ನೋದು ಇದು ಯಾವಾಗ್ಲೂ ಇದಕ್ಕೆ ಹುಟ್ಟು ಅನ್ನೋದಿಲ್ಲ. ಇಟ್ ಹ್ಯಾಸ್ ಬಿನ್ ದೇರ್ ಆಸ್ ಎ ಪ್ರಕೃತಿ ಆಲ್ವೇಸ್. ಅದು ಹುಟ್ಟಿಲ್ಲ, ಅದು ಯಾವಾಗ್ಲೂ ಅದ. ಈಸ್ ಪ್ರಕೃತಿ ಡಿಸ್ಟ್ರಕ್ಷನ್ ಈಸ್ ಪಾಸಿಬಲ್? ಪ್ರಕೃತಿ ನಾಶ ಆಕತ್ತೇನಂತ ಕೇಳ್ರಿ ಅವಂಗ ಇಲ್ಲ ಅಂತ ನಾವು. ದ ಸಾಂಖ್ಯವಾದಿ ಸೇಸ್ ಪ್ರಕೃತಿ ಕೆನಾಟ್ ಬಿ ಡಿಸ್ಟ್ರಾಯ್ಡ್. ಆ ಪ್ರಕೃತಿ ಎಂದೂ ನಾಶ ಆಗುದಿಲ್ಲ, ಅದು ನಿತ್ಯದ ಅಂತ ನಾವ. ಬಿಕಾಸ್ ಪ್ರಕೃತಿ ಈಸ್, ಇಫ್ ಪ್ರಕೃತಿ ಈಸ್ ಡಿಸ್ಟ್ರಾಯ್ಡ್ ಲೇಟರ್ ಕ್ರಿಯೇಷನ್ ಕೆನಾಟ್ ಕಮ್. ಪ್ರಕೃತಿ ಇಲ್ದಂಗ ಆತಂದ್ರೆ, ತಾಯಿ ಇಲ್ದಂಗ ಆತಂದ್ರೆ ಮಗು ಹೆಂಗ್ ಹುಟ್ಟಬೇಕು? ಆದ್ರಿಂದ ತಾಯಿ ಬೇಕೇ ಬೇಕು ಮಗು ಹುಟ್ಲಿಕ್ಕೆ. ಅಂಡ್ ದೇರ್ ಫೋರ್ ಪ್ರಕೃತಿ ನಿತ್ಯಂ. ಅವೇನಂತಾನೆ? ಪ್ರಕೃತಿ ನಿತ್ಯದ ರೀ ಅಂತ ನಾವು ಸಿಕ್ಕ ನೋಡ್ರಿ ಕೈಯಾಗ. ಅಕಾರ್ಡಿಂಗ್ ಟು ಸಾಂಖ್ಯವಾದಿ ಪ್ರಕೃತಿ ಇಸ್ ಅನಾದಿ ಅನಂತಂ ಅಂಡ್ ನಿತ್ಯಂ. ಆದ್ದರಿಂದ ಸಾಂಖ್ಯ ಹೇಳುವಂತ ಪ್ರಕೃತಿ ಏನಂತ ನಾವ, ಅದು ಅನಾದಿ ಅಂದ್ರೆ ಅದು ಹುಟ್ಟಿಲ್ಲ, ಅದು ಅನಂತ ಅಂದ್ರೆ ಅದು ವ್ಯಾಪಕ ಅದ, ಪರಿಚ್ಛಿನ್ನ ಇಲ್ಲ, ಮತ್ತು ನಿತ್ಯ ಐತಂದ್ರೆ ಅದು ಯಾವಾಗ್ಲೂ ಅದ, ಅದಕ್ಕೂ ಹುಟ್ಟಿಲ್ಲ. ದ ಅನಾದಿ ಅನಂತ ನಿತ್ಯ ಮೂಲ ಪ್ರಕೃತಿ ಇವಾಲ್ವ್ಸ್ ಇನ್ ಟು ಕ್ರಿಯೇಷನ್. ಇದು ತಾಯಿ ಇದ್ದಂಗ. ಮಾಯ ಪ್ರಕೃತಿ ಅಂದ್ರ ಮಾಯ ಅಂದ್ರು ಒಂದೇ. ಆ ಮಾಯೆಯ ಪ್ರಕೃತಿ ಏನದ? ಪ್ರಕೃತಿಯಿಂದ ಈ ಜಗತ್ತು ಹುಟ್ಟ್ಯದ. ಆಸ್ ವಿ ಇವನ್ ಹಿಯರ್ that the logical fallacy must be clear. That alone is said in this verse. ಏನು ತರ್ಕಬದ್ಧವಾಗಿ ಏನು ಇಲ್ಲಿ ತಪ್ಪಾಗತ್ತ ನಿಮ್ಮ ಅನ್ನೋದನ್ನ ಹೇಳ್ತಾರೆ ಈಗ. ಇಫ್ ಪ್ರಕೃತಿ ಇಸ್ ಅನಾದಿ ಅನಂತ ಅಂಡ್ ನಿತ್ಯಂ, ಇಟ್ ವಿಲ್ ನಾಟ್ ಬಿ ಸಬ್ಜೆಕ್ಟ್ ಟು ಚೇಂಜ್. ಅಲ್ಲಪ್ಪ, ಈ ಪ್ರಕೃತಿ ಅನಾದಿ ಅಂತೀರಿ, ಮತ್ತ ಅನಂತ ಅಂತೀರಿ, ಮತ್ತೆ ನಿತ್ಯ ಅಂತೀರಿ. ಮತ್ತೆ ನಿತ್ಯವಾದಂತಹದ್ದು, ಅನಾದಿಯಾದಂತಹದ್ದು, ಅನಂತವಾದಂತಹ ಪ್ರಕೃತಿಯಿಂದ ಬದಲಾವಣೆ ಆಗುವಂತ ಜಗತ್ ಹೆಂಗ್ ಉತ್ಪತ್ತಿ ಆಕತ್ರಿ? ಅವ್ನ್ ಕೇಳ್ಬೇಕು. ಪ್ರಕೃತಿ ಅನಾದಿ ಅಂತಿದಿ, ಪ್ರಕೃತಿ ಅನಂತ ಅಂತಿದಿ, ಮತ್ ಪ್ರಕೃತಿ ನಿತ್ಯ ಅಂತಿದಿ. ಈ ನಿತ್ಯ ಅನಾದಿ ಅನಂತವಾದ ಪ್ರಕೃತಿಯಿಂದ ಅನಿತ್ಯವಾದಂತ ಜಗತ್ತು, ಮತ್ತ ಪರಿಚ್ಛಿನ್ನವಾದಂತ ಜಗತ್ತು ಹೆಂಗ್ ಹುಡ್ತದ? ನೀನ್ ಮಾತ್ನಾಗ ವಿರೋಧ ಆತಲ್ಲ, ನೀ ಹೇಳು ನಿನ್ ಮಾತ್ನಾಗ ಅವನ ಕಟ್ಟಿ ಹಾಕ್ರಿ ಅಂತ. ದೆನ್ ಪ್ರಕೃತಿ ಹ್ಯಾಸ್ ಟು ಬಿ ನಿರ್ವಿಕಾರಂ. ನೀ ಹೇಳು ಪ್ರಕೃತಿ ಅನಾದಿ ಅನಂತ ಮತ್ತ ನಿತ್ಯ ಇತ್ತಂದ್ರ ಅದು ನಿರಾಕಾರ ಇರ್ಬೇಕಾಯ್ತು. ಅದು ನಿರಾಕಾರ ಇತ್ತಂದ್ರೆ ನಿರ್ವಿಕಾರ ಇರ್ಬೇಕಾಯ್ತು. ನಿರ್ವಿಕಾರ ಇತ್ತಂದ್ರೆ ಅದು ಸಾಕಾರವಾದಂತ ಜಗತ್ತನ್ನ ಹೆಂಗ್ ಉತ್ಪತ್ತಿ ಮಾಡಕ್ ಸಾಧ್ಯ ಅದ? ವಿಕಾರ ಇಲ್ದಂಗ ಆತದ್ರಲ್ಲಿ. ದೆನ್ ಹೌ ಕ್ಯಾನ್ ಇಟ್ ಇವಾಲ್ವ್ ಇನ್ ಟು ಯೂನಿವರ್ಸ್? ಅಂದ್ರೆ ನಿನ್ನ ಪ್ರಕೃತಿ ಏನಂತ ಆತಾತು? ಅನಾದಿ ಅನಂತ ನಿತ್ಯ ಅಂತ ಹೇಳ್ತಿದಿ ಒಂದ್ ದೃಷ್ಟಿಯಿಂದ. ಮತ್ತೆ ಅನಾದಿ ಅನಂತ ನಿತ್ಯ ವಸ್ತುವಿನಿಂದ ಅದು ನಿರ್ವಿಕಾರ ಇರ್ಬೇಕಾತು. ನಿರ್ವಿಕಾರ ವಸ್ತುವಿನಿಂದ ಜಗತ್ತು ಸವಿಕಾರವಾದಂತ ಜಗತ್ತು ಹೆಂಗ್ ಉತ್ಪತ್ತಿ ಆಕೈತೋ ಯಪ್ಪ? ಅಲ್ಲಿ ಸೃಷ್ಟಿ ಆಗ್ಬೇಕಂದ್ರೆ ಅದು ಪರಿಣಾಮ ಹೊಂದಬೇಕು, ಅದು ಬದಲಾವಣೆ ಹೊಂದಬೇಕು. ಮತ್ತೆ ಬದಲಾವಣೆ ಆಗೋದಿಲ್ಲ ಅಂತಿದಿ, ನಿತ್ಯ ಅಂತಿದಿ, ಮತ್ತು ಜಗತ್ತಾಗೈತಿ ಅಂತಿದಿ. ಹಂಗಾರೆ ಏನು ನಿನ್ನ ಮಾತಿನ ಅರ್ಥ? ಇದು 11ನೇ ಶ್ಲೋಕದಾಗ ಏನ್ ತಪ್ಪದ ಒಂದು ಅನ್ನೋದನ್ನ ಹೇಳಿದ್ರಿ. ಈಗ ಹಿಂಗಾರೆ 12ನೇ ಶ್ಲೋಕದಾಗ ಏನ್ ತಪ್ಪದ ಅನ್ನೋದನ್ನ ಮುಂದೆ ಹೇಳ್ತಾರೆ. ಇನ್ ವರ್ಸ್ ನಂಬರ್ 12 ಗೌಡಪಾದ ಸೇಸ್, ಅಕಾರ್ಡಿಂಗ್ ಟು ಸತ್ಕಾರ್ಯವಾದಿ ಕಾರಣಂ ಅಂಡ್ ಕಾರ್ಯಂ ಆರ್ ಎಸೆನ್ಷಿಯಲಿ ಸೇಮ್. ಗೌಡಪಾದಾಚಾರ್ಯರು 12ನೇ ಶ್ಲೋಕದಾಗ ಹೇಳ್ತಾರ, ಸತ್ಕಾರ್ಯವಾದಿ ಅದೇನಪ್ಪ ನೀನು ಸಾಂಖ್ಯ, ನಿನ್ ಪ್ರಕಾರ ಕಾರಣ ಮತ್ತು ಕಾರ್ಯ ಒಂದ ಅದಾವಂತ ಹೇಳಿದಿ. ಹೌದು, ಒಂದೇ ವಸ್ತುವಿಗೆ ನೀವು ಒನ್ ಅಂಡ್ ದ ಸೇಮ್ ಸಬ್ಸ್ಟೆನ್ಸ್ ಇಸ್ ಕಾಲ್ಡ್ ಕಾರಣಂ ಇನ್ ದ ಪ್ರಯರ್ ಕಂಡೀಷನ್ ಅಂಡ್ ಕಾರ್ಯಂ ಇನ್ ದ ಲೇಟರ್ ಕಂಡೀಷನ್. ಒಂದೇ ವಸ್ತುವಿಗೆ ಸೃಷ್ಟಿ ಪೂರ್ವದಲ್ಲಿ ಅದಕ್ಕೆ ಕಾರಣ ಅಂತೀರಿ, ಸೃಷ್ಟಿಯಾಗಿಂದ ಅದಕ್ಕೆ ಕಾರ್ಯ ಅಂತೀರಿ, ಒಂದೇ ವಸ್ತು ಅಂತೀರಿ. If iceberg is melted into water, the same substance water is called karanam in the solid condition, karyam in the liquid condition. ಅದಕ್ಕೊಂದು ಉದಾಹರಣೆ ಏನು ಅಂತಂದ್ರೆ, ಒಂದು ಐಸಿನ ಗಟ್ಟಿ ಅದ, ಆ ಗಟ್ಟಿಗೆ ನೀವು ಕಾವು ಕೊಟ್ರಿ, ಅದು ನೀರಾತು. ನೀರಾದಾಗ ಏನಾತು? ಐಸು ಏನಿತ್ತು? ನೀರಿನ ರೂಪನ ಇತ್ತದು, ಗಟ್ಟಿ ಇತ್ತು. ಈಗ ಕಾಸಿದ್ರಿ ಅದನ್ನ ನೀರಾತು. ಅಂದ್ರ ಅದು ಐಸ್ ಇದ್ದಾಗ ಕಾರಣ ಆಗಿತ್ತು, ಕಾರ್ಯ ಇದ್ದಾಗ ನೀರಾತು ಅಂತೇವಲ್ಲ. ಹಂಗ ಕಾರಣ ಇದ್ದಾಗನ ಅದು ಐಸ್ ಇತ್ತು, ಕಾರ್ಯ ಆದಾಗ ಈಗ ನೀರಾಗೈತಿ. ಅದಕ್ಕೆ ಏನಂದ್ರೆ ಎರಡು ಕಾರ್ಯ ಕಾರಣ ಒಂದು ಅದು ಅನ್ನಕ ಇದು ಒಂದು ಉದಾಹರಣೆ ಕೊಡ್ತೀರಿ ನೀವು. ಇಫ್ ಐಸ್ ಕ್ಯೂಬ್ಸ್ ಆರ್ ಪ್ರೊಡ್ಯೂಸ್ಡ್ ಫ್ರಮ್ ವಾಟರ್, ದೆನ್ ಲಿಕ್ವಿಡ್ ಈಸ್ ಕಾರಣಂ ಅಂಡ್ ಸಾಲಿಡ್ ಈಸ್ ಕಾರ್ಯಂ. ಈಗ ಉಲ್ಟಾ ಮಾಡ್ರಿ, ಏನು? ಆ ನೀರಿಗೆ ಘನೀಕರಿಸ್ರಿ, ಅದನ್ನ ತಂಪು ಕೊಡ್ರಿ, ನೀರಿಗೆ ತಂಪು ಕೊಡ್ರಿ, ಐಸ್ ಆಗ್ತದ. ಅವಾಗ ಯಾವ್ದು ಕಾರ್ಯ ಯಾವ್ದು ಕಾರಣ ಹೇಳ್ರಿ?
ಐಸ್ ಕಾರಣ ಆಗ್ತದ್ರಿ, ನೀರು ಕಾರ್ಯ ಆಗ್ತದ್ರಿ. ಮೊದಲ್ರಿ ಅದ. ಈಗ ನೀರು ಹೋಗಿ ಐಸ್ ಮಾಡಿದ್ವಿ. ಈಗ ನೀರ ಕಾರ್ಯ ಆತು, ಐಸ್ ಕಾರಣ. ನೀರ ಕಾರಣ ಆತು, ಐಸ್ ಕಾರಣ ಆತು, ಕಾರ್ಯ ಆತು. ಕಾರ್ಯ ಆತು, ಐಸ್ ಕಾರ್ಯ ಆತು, ನೀರು ಕಾರಣ ಆತು. Then they are only two different conditions, but the substance is same. ಹಂಗಾರೆ ಏನಾಯ್ತು? ಕಾರ್ಯ ಕಾರಣ ಅನ್ನುವಂಥದ್ದು ಒಂದೇ ವಸ್ತು ಎರಡು ಆಕಾರಗಳಾದವು. Therefore ಗೌಡಪಾದ ಏನ್ ಹೇಳ್ತಾರಂದ್ರ, ಪ್ರಕೃತಿ ಇಸ್ ಕಾರಣಂ, ಪ್ರಪಂಚ ಇಸ್ ಕಾರ್ಯಂ. ಗೌಡಪಾದ್ರ ಏನ್ ಹೇಳ್ತಾರ? ಪ್ರಕೃತಿಗೆ ಕಾರಣ ಅಂತೀರಿ, ಪ್ರಪಂಚಕ್ಕೆ ಕಾರ್ಯ ಅಂತೀವಿ. ಸೊ ಪ್ರಕೃತಿ ಅಂಡ್ ಪ್ರಪಂಚ ದ ಸೇಮ್ ಸಬ್ಸ್ಟೆನ್ಸ್. ಹಂಗಾರೆ ಪ್ರಕೃತಿ ಮತ್ತು ಈ ಜಗತ್ತು ಪ್ರಪಂಚ ಎರಡು ಒಂದೇ ಇರ್ಬೇಕಾತು. ಹಂಗಂದ್ರೆ ಏನ್ ಅಂದಂಗ ಆತು ಅಂದ್ರ, ಎಸೆನ್ಸಿಯಲ್ ನೇಚರ್ ಮಸ್ಟ್ ಬಿ ಸೇಮ್. ಅವುಗಳ ಸ್ವರೂಪ ಎರಡು ಒಂದೇ ಇರಬೇಕಾತು. ಐಸಿನ ಸ್ವರೂಪ ನೀರದ ಎಷ್ಟು ಅದ, ನೀರಿನ ಸ್ವರೂಪ ಎಷ್ಟು ಅದ. ಹಂಗ ಪ್ರಕೃತಿನೂ ಏನದ, ಅದ್ರ ಸ್ವರೂಪ ಮತ್ತು ಜಗತ್ತಿನ ಸ್ವರೂಪ ಒಂದೇ ಇರ್ಬೇಕಾತು. ನೀವ್ ಹೇಳ್ದಂಗ ಎರಡು ಒಂದೇ ಇರ್ಬೇಕಾತು. ಎರಡು ಒಂದಾದವೇನ್ ನೋಡು. ಅಕಾರ್ಡಿಂಗ್ ಟು ಸತ್ಕಾರ್ಯವಾದ, ಪ್ರಕೃತಿ ಇಸ್ ಅಜಂ ನಿತ್ಯಂ ಅನ್ಬಾರ್ನ್ ಎಟರ್ನಲ್, ದ ವರ್ಡ್ ಇಸ್ ಜಾತಂ ಅಂಡ್ ಅನಿತ್ಯಂ. ನೀನ ಹೇಳಾಗತ್ತಿದಿ, ನೀನು ಪ್ರಕೃತಿ ಅಜ ಮತ್ತು ನಿತ್ಯ ಅಂತ ಹೇಳಾಗತ್ತಿದಿ. ಆಮೇಲೆ ಜಗತ್ತು ಇದು ಹುಟ್ಟೈತಿ ಮತ್ತು ಇದು ಅನಿತ್ಯ ಅಂತ ಹೇಳಾಗತ್ತಿ. ಎರಡು ಒಂದಕ್ಕೊಂದು ವಿರೋಧ ಹೇಳಾಗತ್ತಿಯಲ್ಲ. ಎರಡು ಸ್ವರೂಪ ಒಂದೇ ಆಗ್ಬೇಕಾಗಿತ್ತಲ್ಲ. ಐಸ ನೀರು, ನೀರ ಐಸ ಆಗಿತ್ತಲ್ಲ ನಿನ್ ಪ್ರಕಾರ. ಹಂಗಂದ್ರೆ ಇಲ್ಲಿ ಯಾಕಿದು ಅನಿತ್ಯ ಆತು? ಜಗತ್ತು ಯಾಕೆ? ಅದು ಜಗತ್ತು ನಿತ್ಯ ಆಗ್ಬೇಕಾಗಿತ್ತು. ಜಗತ್ತು ಕೂಡ ಪರಿವರ್ತನಾಶೀಲ ಇರಬಾರ್ದಾಗಿತ್ತು. ಅಂದ್ರೆ ಕಾರ್ಯಕಾರಣ ಎರಡು ಒಂದ ಅಂತಿದ್ವಿ ನಾವು, ನೀ ಹೇಳೋ ಮಾತಿನ ಪ್ರಕಾರ. ಮತ್ ನೀ ಹೇಳುದು ಕಾರ್ಯಕಾರಣ ಒಂದಂತ ಒಮ್ಗಡೆ ಅಂತಿದಿ, ಒಮ್ಮೆ ಕಾರಣ ಅದು ನಿತ್ಯ ಅದು ಅಂತಿದಿ, ಜಗತ್ತು ಅನಿತ್ಯ ಅಂತಿದಿ. ಇದು ಹೆಂಗ ನೀ ಹೇಳು ಮಾತು? Now the question is, either it should be said both are ajatam and ajata and nityam, or both are jatam and nityam. ಹಂಗಾರೆ ನೀ ಏನ್ ಮಾಡು? ಒಂದ್ ಹೇಳು, ಕಾರಣ ಅನಿತ್ಯ ಮತ್ತು ಕಾರಣ ನಿತ್ಯ ಅದ, ಮತ್ತ ಕಾರಣ ಅದು ಅಜ ಅದ, ಹುಟ್ಟಿಲ್ಲ ಅಂತ ಹೇಳಿದಂದ್ರೆ ಕಾರ್ಯನೂ ಅಜ ಅದ, ಕಾರ್ಯನೂ ಅದು ಹುಟ್ಟಿಲ್ಲ ಅಂತ ಹೇಳ. ಇಲ್ಲಾಂದ್ರೆ ಎರಡು ಹುಟ್ಟ್ಯಾವ, ಎರಡು ಅನಿತ್ಯದ ಅಂತ ಹೇಳ. ನೀ ಅದು ಪ್ರಕೃತಿ ಒಂದು ನಿತ್ಯದ, ಈ ಜಗತ್ತು ಅನಿತ್ಯದ ಅಂತ ಹಿಂಗ್ ಉಲ್ಟಾ ಹೇಳಕ್ ಹೋಗ್ಬೇಡ. ಎರಡು ಒಂದದವ ಅಂತಂದ್ರೆ ನೀ ಎರಡಕ್ಕೂ ಒಂದೇ ಸ್ಟೇಟಸ್ ಕೊಡ್ಬೇಕು, ಎರಡಕ್ಕೂ ಒಂದೇ ಲಕ್ಷಣ ಕೊಡ್ಬೇಕು. ಬಟ್ ವಾಟ್ ಈಸ್ ಸೆಡ್ ಈಸ್ ಪ್ರಕೃತಿ ಅಜಾತಂ ಅನಿತ್ಯಂ, ವೇರ್ ಪ್ರಪಂಚ ಜಾತಂ ಅಂಡ್ ಅನಿತ್ಯಂ. ನೀ ಏನ್ ಹೇಳಾಗತ್ತಿದಿ? ಪ್ರಕೃತಿ ಹುಟ್ಟಿಲ್ಲ ಅಂತ ಹೇಳ್ತಿದಿ, ಪ್ರಕೃತಿ ನಿತ್ಯ ಅಂತ ಹೇಳ್ತಿದಿ. ಆದ್ರೆ ಜಗತ್ತು ಹುಟ್ಟಿದೆ ಮತ್ತು ಜಗತ್ತು ಅನಿತ್ಯ ಅಂತ ಹೇಳಾಗತ್ತಿದಿ. ದಸ್ ದ ಕಾರಣ ಕಾರ್ಯ ಐಕ್ಯ ಇಕ್ವೇಶನ್ ಡಸಂಟ್ ಟ್ಯಾಲಿ, ಬಿಕಾಸ್ ಟೂ ಡಿಫರೆಂಟ್ ನೇಚರ್ಸ್ ಆರ್ ಅಸ್ಕ್ರೈಬ್ಡ್ ಟು ಕಾರಣಂ ಪ್ರಕೃತಿ ಅಂಡ್ ಕಾರ್ಯ ಪ್ರಪಂಚ. ಇದು ಎರಡು ನಿಂದಲ್ಲಿ ದೋಷದಾವ. ಇದು ಎರಡನೇ ದೋಷ. The third and fourth fallacies are discussed from 13th verse. 13ನೇ ಶ್ಲೋಕದಿಂದ 13ನೇ ಕಾರಿಕೆಯಿಂದ ಮೂರನೇ ತಪ್ಪು ಏನು ಬರ್ತದ ಅನ್ನುವಂಥದ್ದು ಹೇಳ್ತಾರೆ. When the logic is used, ಯಾವಾಗ ನೀವು ತರ್ಕಶಾಸ್ತ್ರವನ್ನು ಉಪಯೋಗ ಮಾಡಾಕತ್ತೀರಿ, there should be always be an example to prove it. ಅಲ್ಲೇ ಆ ತರ್ಕಶಾಸ್ತ್ರವನ್ನು ಉಪಯೋಗ ಮಾಡಬೇಕಾದ್ರೆ ದೃಷ್ಟಾಂತ ಕೊಡ್ಬೇಕಾಗ್ತದೆ. ದೃಷ್ಟಾಂತ ಕೊಡ್ಲಿಕ್ಕಂದ್ರೆ ತರ್ಕದಿಂದ ಮಾಡಿದ ನಿರ್ಣಯ ಶಿಷ್ಯರಿಗೆ ಮನಸ್ಸಿಗೆ ನಾಟೋದಿಲ್ಲ. ಒಂದು ಉದಾಹರಣೆ ಕೊಡ್ಬೇಕಾಗ್ತದೆ. ಹಂಗ ಉದಾಹರಣೆ ನಿಮ್ದು ಯಾವ್ದು ಉದಾಹರಣೆ ಸಿಗೋದಿಲ್ಲ ನಮಗೆ. ವೆನೆವರ್ ದೇರ್ ಇಸ್ ಎ ಸ್ಮೋಕ್ ದೇರ್ ಇಸ್ ಎ ಫೈರ್. ನಾವು ಅನುಮಾನ ಪ್ರಮಾಣದಾಗ ಏನ್ ಹೇಳ್ತೀವಿ ಅಂದ್ರೆ, ಎಲ್ಲೆಲ್ಲಿ ಹೊಗೆ ಅದ ಅಲ್ಲಿ ಬೆಂಕಿ ಅದ ಅನ್ನುವಂಥದ್ದನ್ನು ನಾವು ಹೇಳ್ತೀವಿ. ಅವು ಎರಡು ಕೂಡೇ ಇರ್ತಾವ. ಏನ್ ಹೇಳ್ತೀವಿ ನಾವು? ಎಲ್ಲಿ ಬೆಂಕಿ ಅದ, ಇದು ಎಲ್ಲಿ ಹೊಗೆ ಅದ ಅಲ್ಲಿ ಬೆಂಕಿ ಅದ ಅಂತೀವಿ. ಉಲ್ಟಾ ಹೇಳುದಿಲ್ಲ. ಮತ್ ನಾವು ಎಲ್ಲಿ ಬೆಂಕಿ ಅದ ಅಲ್ಲಿ ಹೊಗೆ ಅದ ಅನ್ನೋದಿಲ್ಲ, ಎಲ್ಲಿ ಹೊಗೆ ಅದ ಅಲ್ಲಿ ಬೆಂಕಿ ಅದ ಅಂತೀವಿ. ಯಾಕಂದ್ರೆ ಬೆಂಕಿ ಇದ್ದಲ್ಲಿ ಹೊಗೆ ಇರ್ಬಹುದು, ಇರ್ಲಿಕ್ಕಿಲ್ಲ, ಅದನ್ನ ಹೇಳಂಗಿಲ್ಲ. ಆದ್ರೆ ಹೊಗೆ ಇದ್ದಲ್ಲಿ ಮಾತ್ರ ಬೆಂಕಿ ಇರಾಕಬೇಕು. ಹೊಗೆ ಇತ್ತಂದ್ರೆ ಅಲ್ಲಿ ಬೆಂಕಿ ಇರಬೇಕು. ಅವು ಎರಡು ಕೂಡ ಇರ್ತಾವ. ಸ್ವಲ್ಪ ನಿಂಬೆಹಣ್ಣು ಕಮ್ಮಿ ಆಗಿದೆ ಅದಕ್ಕೆ. ನಿಂಬೆಹಣ್ಣು. Whenever there is a smoke, there is a fire. If the smoke is seen in a place, one says logically there must be fire. This logic can be applied because fire is experienced wherever there is a smoke.
Based on that experience alone, we have developed the idea that wherever there is a smoke, there must be fire also. ನಾ ಏನ್ ಹೇಳಿದೆ ಅದನ್ನೇ ಆಗತ್ತ. Gaudapada argues that in our experience, every karanam itself is karyam. ಈಗ ಹೇಳ್ತಾರೆ ಕಾರ್ಯ ಮತ್ತು ಕಾರಣ ಅಂತ ಅಂತಿರಲ್ಲ, ನಮ್ಮ ಪ್ರತಿಯೊಂದು ಅನುಭವದಾಗ ಕಾರಣ ಮತ್ತು ಕಾರ್ಯ ಎರಡು ಒಂದೇ ಅದಾವ. ಎವ್ರಿ ಕಾರಣಂ that we experience itself born out of ಕಾರಣಂ. ಎವ್ರಿ ಕಾರಣಂ that we experience is itself born of its ಕಾರಣಂ. ಯಾವುದಕ್ಕ ಕಾರಣ ಅಂತ ನಾವು ಕರಿತೀವಿ ಅದು ಮತ್ತೊಂದು ಕಾರಣದಿಂದ ಹುಟ್ಟಿದೆ ಏನ್ರಿ. ಈಗ ನಾವು ನಮ್ಮಪ್ಪ ನಮ್ಮವನಿಂದ ನಾವು ಹುಟ್ಟೇವಿ ಅಂದ್ರೆ, ನಾವು ನಮ್ಮಪ್ಪ ನಮ್ಮವ್ಗ ಕಾರಣ ಅಂದಿವಿ ಅಂದ್ರೆ, ನಮ್ಮಪ್ಪ ನಮ್ಮವ್ವ ಹುಟ್ಟ್ಯಾರಿಲ್ಲೋ, ಅವ್ರ ಅಪ್ಪ ಅವನಿಂದ ಹುಟ್ಟ್ಯಾರ, ಅವರು ಅಪ್ಪ ಅವ್ಗ ಅವ್ರ ಕಾರ್ಯ ಅದಾರ ಏನ್ರಿ. ಎವ್ರಿ ಕಾರಣಂ ದಟ್ ವಿ ಎಕ್ಸ್ಪೀರಿಯನ್ಸ್ ಇಟ್ ಸೆಲ್ಫ್ ಇಸ್ ಬಾರ್ನ್ ಔಟ್ ಆಫ್ ಕಾರಣಂ. ಎದಕ್ಕೆ ನಾವು ಇವತ್ತು ಕಾರಣ ಅಂತೇವಿ, ಅದು ಒಂದಾನೊಂದು ಕಾಲದಾಗ ಕಾರ್ಯ ಆಗಿತ್ತು. ದಿಸ್ ಈಸ್ ಅವರ್ ಎಕ್ಸ್ಪೀರಿಯನ್ಸ್, ಇದು ನಮ್ಮ ಅನುಭವ. ಸೀಡ್ ಈಸ್ ಎ ಕಾರಣಂ ಫಾರ್ ದ ಟ್ರೀ. ಈಗ ಗಿಡಕ್ಕೆ ಕಾರಣ ಏನು, ಬೀಜ. ಬಟ್ ಈಸ್ ಎ ಕಾರಣಂ, ಈಸ್ ಎ ಕಾರ್ಯಂ ಆಫ್ ಎ ಪ್ರೀವಿಯಸ್ ಟ್ರೀ. ಸೀಡ್ ಈಸ್ ಎ ಕಾರಣಂ ಫಾರ್ ದ ಟ್ರೀ. ಗಿಡಕ್ಕೆ ಕಾರಣ ಏನು, ಬೀಜ ಅದ. ಆದ್ರ ಈ ಕಾರ್ಯ ಈ ಗಿಡ ಇದು ಮೊದಲಿನ ಗಿಡಕ್ಕೆ ಕಾರಣ ಆಗೈತೇನು. ಬೀಜ ಗಿಡಕ್ಕೆ ಕಾರಣ ಆಗೈತಿ, ಆದ್ರ ಈ ಗಿಡ ಆ ಹಿಂದಿನ ಗಿಡಕ್ಕೆ ಕಾರಣ ಆಗೈತೇನು, ತಿಳಿಯಾಗ್ತೈತೇನು. ಇಲ್ರಿ. ದಟ್ ಟ್ರೀ ಇಟ್ ಸೆಲ್ಫ್ ಈಸ್ ಎ ಕಾರ್ಯಂ, ಸೊ ಕಾರಣಂ ಹ್ಯಾಸ್ ಎ ಬಿಗಿನಿಂಗ್. ಅಂದ್ರೆ ಕಾರಣಕ್ಕ ಒಂದು ಹುಟ್ಟುವಿಕೆ ಇರ್ಬೇಕಾಗ್ತದೆ. ಇಫ್ ಪ್ರಕೃತಿ ಇಸ್ ಕಾರಣಂ, ದೇರ್ ಮಸ್ಟ್ ಬಿ ಕಾರ್ಯಂ ಆಫ್ ಸಮ್ ಪ್ರೀವಿಯಸ್ ಕಂಡೀಷನ್. ನೀವು ಪ್ರಕೃತಿಗೆ ಕಾರಣ ಅಂದ್ರೆ ಆ ಕಾರಣಕ್ಕೆ ಮತ್ತೊಂದು ಏನ್ ಕಾರಣ ಅದ ಹುಟ್ಲಿಕ್ಕೆ, ಅದನ್ನ ಹೇಳ್ಬೇಕಾಗ್ತದೆ. ಇಟ್ ಕೆನಾಟ್ ಬಿ ವಿದೌಟ್ ಕಾರಣಂ. ನಿಮ್ಮ ಪ್ರಕೃತಿಗೆ ಕಾರಣ ಯಾವುದು, ಈ ಪ್ರಕೃತಿ ಇಸ್ ಕಾರಣಂ, ಇಟ್ ಕೆನಾಟ್ ಬಿ ಅನಾದಿ. ಪ್ರಕೃತಿನ ಕಾರಣ ಅಂತಂದ್ರೆ ಅನಾದಿ ಆಗಕ್ ಸಾಧ್ಯ ಇಲ್ಲ. ದಿಸ್ ಈಸ್ ಲಾಜಿಕಲ್ ಫ್ಯಾಲಸಿ ನಂಬರ್ 3. ಇದು ಮೂರನೇದು ಏನದ ಇದ್ರಾಗ ತಪ್ಪದ. ದ ಲಾಸ್ಟ್ ಆರ್ಗ್ಯುಮೆಂಟ್ ಈಸ್, ಇದು 4ನೇ ತಪ್ಪು ಏನದಪ್ಪ ಇವ್ರ ವಾದದಾಗ ಅಂದ್ರೆ, ಟು ಅವಾಯ್ಡ್ ದಿಸ್ ಪ್ರಾಬ್ಲಮ್. ಇದನ್ನ ತಪ್ಪು ಮುಚ್ಕೋಬೇಕಂದ್ರೆ ಏನ್ ಮಾಡ್ತಾನವ, ಸಾಂಖ್ಯ ಅಂತಾನ. ಸಾಂಖ್ಯವಾದಿ ಸೇ ದಟ್ ಪ್ರಕೃತಿ ಹ್ಯಾಸ್ ಗಾಟ್ ಎ ಕಾರಣಂ. ಪ್ರಕೃತಿಗೆ ಒಂದು ಕಾರಣದ ಅಂತ ಹೇಳ್ತಾನ. ಪ್ರಕೃತಿಗೆ ಕಾರಣ ಐತಿ ಯಾವ್ದಂಗಾರ ಕೇಳಿ ಅವಾಗ. ದೆನ್ ದ್ಯಾಟ್ ಕಾರಣ ಮಸ್ಟ್ ಹ್ಯಾವ್ ಎ ಕಾರಣಂ ಅಂಡ್ ಸೋ ಆನ್. ಮತ್ತೆ ಆ ಪ್ರಕೃತಿಗೆ ಕಾರಣ ಅಂದ್ರೆ ಅದಕ್ಕೆ ಏನ್ ಕಾರಣ, ಅದಕ್ಕೆ ಇನ್ನೊಂದು ಪ್ರಕೃತಿ ನಂಬರ್ 1. ಈ ಪ್ರಕೃತಿ ಒಂದನೇದಕ್ಕ ಪ್ರಕೃತಿ ನಂಬರ್ ಅದಕ್ಕಿಂತ ಮೊದಲಿನ ಕಾರಣ 2 ನಂಬರ್. ಅದಕ್ಕಿಂತ ಮೊದಲಿನ ಪ್ರಕೃತಿ ಕಾರಣ. ಆ ಪ್ರಕೃತಿ ಕಾರಣ ಯಾವುದು, ಅದಕ್ಕಿಂತ ಮೊದಲಿನ ಪ್ರಕೃತಿ ಕಾರಣ. ಆ ಪ್ರಕೃತಿ ಕಾರಣ ಯಾವುದು, ಅದಕ್ಕಿಂತ ಮೊದಲಿನ ಪ್ರಕೃತಿ ಕಾರಣ. ಹಿಂಗೆ ಹೇಳ್ಕೊಂತ ಹೋದ್ರೆ ಎಲ್ಲಿ ಮಠ ಹೋಗಿ ನೀನು ಅನವಸ್ಥಾ ದೋಷ ಪ್ರಾಪ್ತಿ ಆಗ್ತದ. ಸೊ ಪ್ರಕೃತಿ ಕೆನಾಟ್ ಬಿ ದಿ ಮೂಲ ಕಾರಣಂ. ಸತ್ಕಾರ್ಯವಾದ ಇಸ್ acceptable ಫಾರ್ ಕ್ರಿಯೇಷನ್ ವಿದಿನ್ ದ ವರ್ಲ್ಡ್ ಲೈಕ್ ಗೋಲ್ಡ್, ಬ್ಯಾಂಗಲ್ ಅಂಡ್ ಆರ್ನಮೆಂಟ್. ಸತ್ಕಾರ್ಯವಾದವನ್ನ ಎಲ್ಲಿ ಒಪ್ಪಬಹುದು ಅಂದ್ರೆ, ಈ ಬಂಗಾರದಿಂದ ಬಳಿ ಆದಲ್ಲಿ ಒಪ್ಪಬಹುದು, ಬಂಗಾರದಿಂದ ಆಭರಣ ಆದಲ್ಲಿ ನೀವು ಸತ್ಕಾರ್ಯವನ್ನು ಒಪ್ಪಬಹುದು. ಆದ್ರೆ ಸೃಷ್ಟಿಯಲ್ಲಿ ಒಪ್ಪಕ್ಕಾಗುದಿಲ್ಲ. ಯಾಕ, ನಿನ್ನಲ್ಲಿ ಅನವಸ್ಥಾ ದೋಷ ಬರ್ತದ. ಬಟ್ ವೆನ್ ಇಟ್ ಕಮ್ಸ್ ಟು ಪ್ರಕೃತಿ ಅಂಡ್ ಪ್ರಪಂಚ, ಸತ್ಕಾರ್ಯವಾದ ಹ್ಯಾಸ್ ಗಾಟ್ ಸೆವರಲ್ ಲಾಜಿಕಲ್ ಲೂಪ್ ಹೋಲ್ಸ್. ಸತ್ಕಾರ್ಯವಾದವನ್ನು ತಗೊಂಡು ಬಂದು ಬಂಗಾರದ ಬಳಿಯಲ್ಲಿ ಹೊಂತತಿ, ಆದ್ರೆ ಸೃಷ್ಟಿ ಮತ್ತು ಪರಮಾತ್ಮನಲ್ಲಿ ಹೊಂದುವುದಿಲ್ಲ, ಪ್ರಕೃತಿಯಲ್ಲಿ ಹೊಂದುವುದಿಲ್ಲ. ಪರಮಾತ್ಮಕ್ಕೆ ಬಂದೇ ಇಲ್ಲ ಅವ, ಪ್ರಕೃತಿ ಮತ್ತು ಪ್ರಪಂಚದಲ್ಲಿ ಹೊಂದುವುದಿಲ್ಲ. ನಿನ್ ತರ್ಕ ಇಟ್ ದ ಡೆಫಿನೇಷನ್ ಆಫ್ ಪ್ರಕೃತಿ ಈಸ್ ನಾಟ್ ಲಾಜಿಕಲಿ ಕನ್ವಿನ್ಸಿಂಗ್. ನೀನು ತರ್ಕಬದ್ಧವಾಗಿ ಇಲ್ಲೇ ಪ್ರೂವ್ ಮಾಡಕ್ ಆಗುದಿಲ್ಲ. ದೇರ್ ಫೋರ್ ಅಸತ್ಕಾರ್ಯವಾದ ಅಂಡ್ ಸತ್ಕಾರ್ಯವಾದ ಆರ್ ಬೋತ್ ರಾಂಗ್. ಆದ್ದರಿಂದ ಅಸತ್ಕಾರ್ಯವಾದ ಆಗ್ಲಿ ಸತ್ಕಾರ್ಯವಾದವಾಗ್ಲಿ ಎರಡು ತಪ್ಪದಾವ್. ದೇರ್ ಫೋರ್ ದ ವರ್ಲ್ಡ್ ಹ್ಯಾಸ್ ನೆವರ್ ಬೀನ್ ಕ್ರಿಯೇಟೆಡ್. ಆದ್ದರಿಂದ ಜಗತ್ತು ಎಂದೂ ಉತ್ಪತ್ತಿನೇ ಆಗಿಲ್ಲ. ನಮ್ದು ವಾದ ಕೇಳ, ಜಗತ್ತು ಉತ್ಪತ್ತಿ ಆಗೇ ಇಲ್ಲ. ಜಗತ್ತು ಉತ್ಪತ್ತಿ ಆಗಿಲ್ಲ ಅಂದ್ರೆ ಇದು ನಾಶನೂ ಆಗೋದಿಲ್ಲ, ಇದು ತೋರ್ತದೆ. ಯಾವಾಗ್ಲೂ ತೋರ್ ಎಲ್ಲಿ ಮಠ ಭ್ರಮ ಇರ್ತೈತೆ ಅಲ್ಲಿ ಮಠ ತೋರ್ತದ. ಭ್ರಮ ಕಳ್ಕೊಂಡಾಗ ಇದು ನಾಶ ಆಗ್ತದೆ.
Therefore, the world has never been created. Then what has been created? Nothing has been created. ಸೃಷ್ಟಿ ಅನ್ನೋದೇ ಇಲ್ಲ ನಮ್ಮಲ್ಲಿ. ಸೃಷ್ಟಿ ಅಂತ ನೀವೇನಂತೀರಿ, ನಮ್ಮಲ್ಲಿ ಸೃಷ್ಟಿ ಇಲ್ಲ. ನಮ್ಮಲ್ಲಿ ಏನದ, ಭ್ರಮಾದಿಂದ ಕಲ್ಪಿತವಾಗಿ ತೋರಾಗತ್ತದ. ಇವತ್ತರ ಒಪ್ಕೊಳ್ರಿ, ನೀವು ನಾಳೆರ ಬಂದು ಒಪ್ಕೊಳ್ರಿ, ಅಥವಾ ಇನ್ನೂ ಒಂದು 100 ಜನ್ಮ ಬಿಟ್ಟು ಬಂದರ ಒಪ್ಕೊಳ್ರಿ, ಅವಾಗ ಮೋಕ್ಷ ಆಗೋದ ಹೊರತು ಅಲ್ಲಿ ಮಠ ಹುಟ್ಟಲಿಕ್ಕೆ ತಯಾರಾಗ್ರಿ, ಸಾಯ್ಲಿಕ್ಕೆ ತಯಾರಾಗ್ರಿ. Nothing has been created. All theories of creations are null and void. ಎಲ್ಲವೂ ಸೃಷ್ಟಿ ಪ್ರಕ್ರಿಯೆಗಳು ಹೇಳುವಂತಹ ಶಾಸ್ತ್ರಗಳು ತಮ್ಮ ಬುದ್ಧಿ ಅನುಸಾರ ಮಾಡಿದ್ವು, ಎಲ್ಲವೂ ತಪ್ಪದಾವೆ. ನಾವೇನ್ ನಿರ್ಣಯ ಮಾಡೇವಿ? ವೇದ ಪ್ರಮಾಣ ಹಿಡಿದು ನಿರ್ಣಯ ಮಾಡೇವಿ. ಇದು ಸೃಷ್ಟಿ ಆಗಿಲ್ಲ, ಇದು ಭ್ರಮೆದಿಂದ ಇದಕ್ಕೆ ತೋರಾಗತ್ತದ ಅನ್ನುವಲ್ಲಿಗೆ ಇವತ್ತು ಎಷ್ಟಾಯ್ತು? 11:05 ಆಯ್ತು. ಈ ಸಾರಾಂಶವನ್ನು ಇಲ್ಲಿಗೆ ಮುಗಿಸಿದ್ದೀನಿ. ನಾಳಿನ ದಿವಸ ಇನ್ನೊಮ್ಮೆ ರಿಪಿಟೇಷನ್ ಮಾಡ್ತೀನಿ. ಸ್ವಲ್ಪ ಕಠಿಣ ಅದ, ಇನ್ನೊಮ್ಮೆ ರಿಪಿಟೇಷನ್ ಮಾಡಿ ಮುಂದೆ ಹೋಗ್ತೇನೆ ಅನ್ನುವಲ್ಲಿಗೆ ಇವತ್ತಿನ ಈ ವಾಕೃಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ. ನೋಡ್ರಿ, ಬರ್ತಾ ಕಠಿಣ ಹೆಂಗಾಗತ್ ನೋಡ್ರಿ. ಭಾರಿ ಐತ್ರಿ ವಿಷಯ. ಗೌಡಪಾದ್ರ ಏನ ತಲೆಯನ್ ಜಿಡ್ಡೆ ಬಿಡಿಸ್ತಾರ. ದೃಷ್ಟಾಂತ ಯುಕ್ತಿಗಳಿಂದ ಬಹಳ ಚಂದ ತಿಳಿಸ್ಕೊಟ್ಟಾರ. ಹೌದೌದು, ಸೂಕ್ಷ್ಮ ಬುದ್ಧಿ ಇದ್ದವ್ರಿಗೆ ಗ್ರಹಣ ಆಕೈತಿ. ಸ್ವಲ್ಪ ದಪ್ಪ ಬುದ್ಧಿ ಇದ್ದವ್ರು ತಿಳಿಯಂಗಿಲ್ಲ, ಏನೋ ತಿಳಿಲಿಲ್ಲ ಅನಿಸ್ತದ. ಅಂದ್ರೆ ಸಾಂಖ್ಯರ ವ್ಯಾಪಾರಿ ಗುರುಗಳ ಮುಖ್ಯಂತರ ಮಲ್ಲ ಆಗಿಲ್ರಿಪ್ಪ. ಇವ ತಾನು ಸ್ವತಃ ಮನ್ಯಾಗ ತತ್ತಿ ತಿಂದ್ ಖಂಡ ತಿಂದ್ ಮೇಣ ತಿಂದ್ ಮಲ್ಲ. ತಮ್ಮ ಬುದ್ಧಿಮತ್ತೆಯಿಂದ ಅವ್ರು ವಿಚಾರ ಮಾಡ್ಯಾರ, ವೇದ ಪ್ರಮಾಣ ತಗೊಂಡಿಲ್ಲ. ಹೌದು,